to celebrate our achievements, but to honor dreams, determinations, and spirit of togetherness. We are privileged to have all the dignitaries with us for this program, and we are extremely happy to welcome you all to the stage. उमापति महादेव शंकर शिव बोले उमापति महादेव शंकर शिव बोले उमापति महादेव बोले 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 ಹಲೋ ದಯಮಾಡಿ ಆಂಗ್ಲ ಮಾಧ್ಯಮದ ಅಧ್ಯಾಪಕರಲ್ಲಿ ಸೂಚನೆ ದಯಮಾಡಿ ವಿದ್ಯಾರ್ಥಿಗಳನ್ನ ಆಸನದೊಳಗೆ ಕೂರಿಸೋದು ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿಗೆ ಓಡಾಡೋದು ಬೇಡ ಕಾರ್ಯಕ್ರಮ ನಿಮಗಾಗಿ ಮಾಡುವಂಥದ್ದು ಯಾಕೆ ತರಗತಿ ಕಳಿಸ್ತೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಕೊನೆ ಸೂಚನೆ to be inspired. Let's make this day a remarkable chapter in our journey together. Before we commence our self-included celebrations, let us bow our head and open our hearts to the divine presence. Let's begin with a prayer song to seek the guidance and grace. Let's welcome Kumari Lata and team to lead us in a soulful version. Gajavadana Beduve Gajavadana Beduve Gauri Tanaya Trijagavanditane Sujanara Purevane Gajavadana Beduve Gauri Tanaya Trijagavanditane Sujanara Purevane Gajavadana Beduve Pashankushadara Parama Pavitra Pashankushadara Parama Pavitra Mushikavahana Munijana Prema Gajavadana Beduve Gauri Tanaya Trijagavanditane Sujanara Purevane Gajavadana Beduve Modadi Ninnaya Padavatoro Modadi Ninnaya Padavatoro Sadhu Vanditane Adaradindali Sadhu Vanditane Adaradindali Sarasi Janaba Shri Sarasi Janaba Shri Sarasi Janaba Shri Purandara Vithalana Sarasi Janaba Shri Purandara Vithalana Nirutane Neyuvante Dayamado Gajavadana Beduve Gauri Tanaya Trijagavanditane Sujanara Purevane Gajavadana Beduve Gauri Tanaya Trijagavanditane Sujanara Purevane Gajavadana Beduve Gajavadana Beduve Gajavadana Beduve. Thank you, dear students. Indeed, a warm welcome sets the perfect tone for the events ahead. To officially welcome everyone and to set the spirit of the day, I would like to invite Mr. Ramesh P.K. Sir, Assistant Teacher, Udaya High School, to deliver the welcome speech. ಎಲ್ಲರಿಗೂ ನಮಸ್ಕಾರ.
ಉದಯ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಾವು ಕೇಳಿಕೊಂಡ ಮೇರೆಗೆ ಅಧ್ಯಕ್ಷರು ನಮ್ಮ ಕಾರ್ಯಕಾರಿ ಮಂಡಳಿ ಬೆಟಗೇರಿ ಹಾಗೂ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರು ಬೆಟಗೇರಿ ಹಾಗೂ ಕಾಫಿ ಬೋರ್ಡ್ ಭಾರತ ಸರ್ಕಾರದ ನಿರ್ದೇಶಕರಾದಂತಹ ಶ್ರೀ ತಳೂರು ಎ ಕಿಶೋರ್ ಕುಮಾರ್ ಅವರು ಕೇಳಿಕೊಂಡ ಮೇರೆಗೆ ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಬೊಕ್ಕೆ ಕೊಡೋದ್ರ ಮೂಲಕ ಹೇಮಂತ್ ಸರ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಭೆ ಅಂದಮೇಲೆ ಕೇವಲ ಅಧ್ಯಕ್ಷರು ಮಾತ್ರ ಇದ್ದರೆ ಸಾಲದು, ಅದರ ಜೊತೆಗೆ ಮುಖ್ಯ ಅತಿಥಿಗಳು ಕೂಡ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಚೊಕ್ಕಾಡಿ ಎನ್ ಅಪ್ಪಯ್ಯ, ನಿವೃತ್ತ ಅಧೀಕ್ಷಕರು, KSRB ಬೆಂಗಳೂರು ಅವನದೂರಲ್ಲಿ ವಾಸ, ಇವರು ಕೂಡ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ವಹಿಸಿದ್ದೇನೆ. ಇವರಿಗೆ ನಮ್ಮ ಕವಿತಾ ಟೀಚರ್ ಅವರು ಬಗ್ಗೆ ಕೊಡೋದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ಬಗ್ಗೆ ಕೊಡೋದರ ಮೂಲಕ ಪ್ರಕಾಶ್ ಮಾಸ್ಟರ್ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬ ಅತಿಥಿ ಪ್ರಬಂಧಕರು BM ಅಜಿತ್ KC, ಕರ್ನಾಟಕ ಬ್ಯಾಂಕ್ ಚೇರಂಬಾಣೆ ಶಾಖೆಯ ಮ್ಯಾನೇಜರು. ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅನುದೀಪ್ ಸರ್ ಬಗ್ಗೆ ಕೊಡೋದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ಯಾರು ಸ್ವಲ್ಪ ಬದಲಾವಣೆ. ನಮ್ಮ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಅಂತ ನಾವು ಕೇಳಿಕೊಂಡ ಮೇರೆಗೆ ಪ್ರಾದೇಶಿಕ ಮುಖ್ಯಸ್ಥರು ಕರ್ನಾಟಕ ಬ್ಯಾಂಕ್ ಮೈಸೂರು ವಿಭಾಗ ಶ್ರೀ ಅರುಣ್ TR ಅಂತ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ನಮ್ಮ ಕವಿತಾ ಟೀಚರು ಬಗ್ಗೆ ಕೊಡೋದ್ರ ಮೂಲಕ ಆಯಿತು. ಹಾಗೆ ಮತ್ತೊಬ್ಬ ಅತಿಥಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯಕಾರಿ ಮಂಡಳಿ ನಿರ್ದೇಶಕರಾದಂಥ ಮಾಜಿ ಅಧ್ಯಕ್ಷರು ಕೂಡ ಆದಂಥ ಕೊಡಪಾಲ್ ಗಣಪತಿಯವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ನಾಗರಾಜ್ ಸರ್ ಅವರು ಬೊಕ್ಕೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡ್ತಾರೆ. ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದಂಥ ಜಗದೀಶ್ ರೈ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ಶಿವರಾಜ್ ಸರ್ ಅವರು ಬೊಕ್ಕೆ ಕೊಡೋದ್ರ ಮೂಲಕ ಸ್ವಾಗತಿಸುತ್ತಾರೆ. ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ಕಾರ್ಯದರ್ಶಿಯಾದ ಕಟ್ಟಂತಂಡ್ ಗಣೇಶ್ ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಸಹ ಶಿಕ್ಷಕರಾದಂತಹ ಯಮುನಾ ಮೇಡಮ್ ಅವರು ಬೊಕ್ಕೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡಬೇಕಾಗಿತ್ತು ಅನಿಸುತ್ತೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಹರಿಣಿ ಮೇಡಮ್ ಬೊಕ್ಕೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡಬೇಕು ಅಂತ ಸೂಚಿಸ್ತೇನೆ. ಯಾರಿದ್ರೆ ಮೊಟ್ಟೆರ ಬಾಲಕೃಷ್ಣ, ಕೋಳ್ಮಂಡನ ಜಯಪ್ರಕಾಶ್ ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಉದಿನೇರವನ ಅರುಣ್ ರವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಪಟ್ಟಣ ಪನ್ನಪ್ಪನವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಅಲ್ಲದೆ ಆಂಗ್ಲ ಮಾಧ್ಯಮ ವಿಭಾಗದ ಆಡಳಿತ ನಿರ್ವಹಣೆಯ ಮುಖ್ಯಸ್ಥರಾದ ಅನುದೀಪ್ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ಯಮುನಾ ಮೇಡಮ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಉದಯ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯಿನಿ MP ಕವಿತರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರು ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ ಉದಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿ ಹೇಮಂತ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ
ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿರುವ ವಿದ್ಯಾಭಿಮಾನಿಗೆ ಪೋಷಕ ವರ್ಗದವರಿಗೂ ಕೂಡ ಸರ್ವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಸಮಾರಂಭಕ್ಕೆ ಕರೆಗೆ ಹೋಗೊಟ್ಟು ಹಳೆಯ ವಿದ್ಯಾರ್ಥಿಗಳು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು Lamp is a symbol of new beginning. May its light guide us on the path of learning, growth and success. We now invite our esteemed dignitaries, Shri Arun T.R. Sir, Regional Chief, Karnataka Banks, Mysore Division. Second 7, 1975. At Kundapura, studied BSc Agriculture from Agricultural College, Shiamoga. Adjudged Best Outgoing Student of the college, completed MBA in Financial Management, joined Karnataka Bank as prop officer in 1997. Served as branch head in Koppa, Shiamoga Main, Chikmagaluru, Hassan and Chennai branches. Now heading Mysuru region as Assistant General Manager. He was a Rotary member in Shiamoga and Hassan, also served as Secretary of Koppa Lions Club. Achievements: University Player for Cricket and Chess, UAS Bengaluru. Best Agri-Field Officer in Karnataka Bank. Captain of Mysuru KBL Cricket Team, winning Centenary Cricket Trophy in 2024. His hobbies are yoga, singing and cricket. ಶ್ರೀಯುತ ಚೊಕ್ಕಾಡಿ ಅಪ್ಪಯ್ಯ ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ KSRP. ಇವರು ಕೊಡಗಿನ ಮಡಿಕೇರಿ ತಾಲೂಕಿನ ಅವಂದೂರು ಗ್ರಾಮದ ದಿವಂಗತ ಚೊಕ್ಕಾಡಿ ಟಿ ನಂಜಪ್ಪ ಮತ್ತು ದೇವಮ್ಮ ಅವರ ಪ್ರಥಮ ಪುತ್ರ. ಇವರದು ಸಣ್ಣ ಕುಟುಂಬ. ಪತ್ನಿ ಕುಟ್ಟನ ಪಾರ್ವತಿ ಸೋಮಯ್ಯ BSc LLB ಹಾಗೂ ಓರ್ವ ಪುತ್ರ ಮತ್ತು ಪುತ್ರಿ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಸುದೀರ್ಘ ವೃತ್ತಿ ಜೀವನ ಪರಿಚಯ: 1977ರಲ್ಲಿ ಕರ್ನಾಟಕ ರಾಜ್ಯ ರಿಸರ್ವ್ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಆರಂಭ. 1978-79ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರಿಸರ್ವ್ ಪೊಲೀಸ್ ತಂಡದಲ್ಲಿ ಹಾಕಿ ಆಟಗಾರನಾಗಿ ಕಾರ್ಯನಿರ್ವಹಣೆ. 1 ವರ್ಷ ತರಬೇತಿ ಹಾಗೂ ಪ್ರೊಬೇಷನರಿ ಮುಗಿದ ಬಳಿಕ ಸುಮಾರು 10 ವರ್ಷಗಳ ಕಾಲ KSRP ಕಚೇರಿಯಲ್ಲಿ ಕಾರ್ಯನಿರ್ವಹಣೆ. 1993ರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ. 1984ರಲ್ಲಿ 2 ತಿಂಗಳ ಕಾಲ ಅಖಿಲ ಭಾರತ ಪೊಲೀಸ್ ತಂಡದೊಂದಿಗೆ ಕರ್ನಾಟಕ ರಾಜ್ಯದ ಪರವಾಗಿ ಚೀನಾ ಗಡಿ ಭಾಗವಾದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಲೇ ಮತ್ತು ಲಡಾಖಿಗೆ ಭೇಟಿ. 1989-90 ಮತ್ತು 1995ರವರೆಗೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಸೇವೆ. ಸುಮಾರು 15 ವರ್ಷಗಳ ಪೊಲೀಸ್ ಇನ್ಸ್ಪೆಕ್ಟರ್ ಅವಧಿಯಲ್ಲಿ ಕರ್ನಾಟಕವೂ ಸೇರಿದಂತೆ ಹೊರ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ್ ಮುಂತಾದ ಕಡೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣಾ ಕರ್ತವ್ಯ ನಿರ್ವಹಣೆ. 2009ರ ಚುನಾವಣೆ ಸಂದರ್ಭದಲ್ಲಿ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಅಂದರೆ ಕಾರ್ಕಳ ಕರ್ತವ್ಯ ನಿರ್ವಹಣೆ ಹಾಗೂ ಇಲಾಖೆಯಲ್ಲಿ ಕ್ರೀಡಾಧಿಕಾರಿಯಾಗಿ ಹೊಸದಾಗಿ ಸೇರ್ಪಡೆಗೊಂಡ ಕಾನ್ಸ್ಟೇಬಲ್ಗಳ ತರಬೇತಿ ಮೇಲ್ವಿಚಾರಕ ಹಾಗೂ ಉಪಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಕೆ. ವಿವಿಧ ಕಡೆಗಳಲ್ಲಿ 3 ಬಾರಿ ವಾಹನ ಸಾರಿಗೆ ಅಧಿಕಾರಿಯಾಗಿ ಸೇವೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಶಸ್ತ್ರಗಳ ಬಗ್ಗೆ 3 ತಿಂಗಳ ವಿಶೇಷ ತರಬೇತಿ. ಉತ್ತರಾಂಚಲ್ ರಾಜ್ಯದ ಮಸೂರಿನಲ್ಲಿ ಬಾಂಬ್ ಬಗ್ಗೆ 1 ತಿಂಗಳ ವಿಶೇಷ ತರಬೇತಿ. ಹಲವಾರು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಘನವೆತ್ತ ರಾಜ್ಯಪಾಲರು ಮತ್ತು ದೇಶದ ಉಪರಾಷ್ಟ್ರಪತಿಯವರಿಗೆ ಗೌರವ ರಕ್ಷೆ ನೀಡಿ ಪ್ರಶಂಸೆಯನ್ನು ಪಡೆದಿರುತ್ತಾರೆ.
ಸುಮಾರು 7 ಬಾರಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹಾಜರಾತಿಯಲ್ಲಿ ಪೆರೇಡ್ ಕಮಾಂಡರ್ ಆಗಿ ಸೇವೆ. 2002ರಿಂದ 3ರವರೆಗೆ ಶಿವಮೊಗ್ಗ ಘಟಕದಲ್ಲಿ ಮತ್ತು 2003ರಿಂದ 7ರವರೆಗೆ ರಾಜ್ಯ ಗುಪ್ತವಾರ್ತೆಯಲ್ಲಿ ಅತಿಗಣ್ಯ ವ್ಯಕ್ತಿಗಳ ಭದ್ರತಾ ವಿಭಾಗದಲ್ಲಿ ಅನನ್ಯ ಸೇವೆ. ಈ ಅವಧಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ, ಶ್ರೀ ಧರಮ್ ಸಿಂಗ್ ಮತ್ತು ಶ್ರೀ ಕುಮಾರಸ್ವಾಮಿ ಇವರುಗಳ ಭದ್ರತಾ ವಿಭಾಗದಲ್ಲಿ ಸೇವೆ. 2007ರಲ್ಲಿ DYSP ಆಗಿ ಮುಂಬಡ್ತಿ. ಇವರ ಸೇವಾ ಅವಧಿಯಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಬಾರಿ ಉನ್ನತ ಅಧಿಕಾರಿಗಳಿಂದ ಪ್ರಶಂಸನೀಯ ಪತ್ರ ದೊರಕಿರುತ್ತದೆ. ಇವರ ವೀರಪ್ಪನ್ ಕಾರ್ಯಾಚರಣೆ ಸೇವೆಗಾಗಿ 1 ಲಕ್ಷ ರೂಗಳ ನಗದು ಬಹುಮಾನ ದೊರೆತಿರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಇವರ ಗಣನೀಯ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ 2008-09ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ನೀಡಿರುತ್ತಾರೆ ಮತ್ತು ಕೇಂದ್ರ ಸರ್ಕಾರದವರು 2013ನೇ ಸಾಲಿನ ಜನವರಿ 26ರಂದು ಗಣರಾಜ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಶ್ಲಾಘನೀಯ ಸೇವೆಗಾಗಿ ಘನತೆವೆತ್ತ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ನೀಡಿರುತ್ತಾರೆ. 2014ರಲ್ಲಿ ಅಡಿಷನಲ್ SP ಆಗಿ ಮುಂಬಡ್ತಿ ಹೊಂದಿ ಕೊಪ್ಪಳದ ಮುನಿರಾಬಾದ್ ಘಟಕದಲ್ಲಿ ಹಾಗೂ ಬಿಜಾಪುರ ಜಿಲ್ಲೆಯ ಇಂಡಿಯಾ ರಿಸರ್ವ್ ಬೆಟಾಲಿಯನ್ನಲ್ಲಿ SP ಆಗಿ ಸೇವೆ ಸಲ್ಲಿಸಿರುತ್ತಾರೆ. 2016ರ ಜನವರಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಗೆ ಮುಂಬಡ್ತಿ ಹಾಗೂ ಇದೇ ವರ್ಷ ಜೂನ್ 30ರಂದು ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಪ್ರಸ್ತುತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. 2016ರಿಂದ 17ರಿಂದ 2020ರವರೆಗೆ ಕೊಡಗು ಗೌಡ ಸಮಾಜ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಬನಶಂಕರಿ 6ನೇ ಹಂತ 1ನೇ ಬ್ಲಾಕ್ನ ನಿವಾಸಿಗಳು ಕ್ಷೇಮಾಭಿವೃದ್ಧಿ ಸಂಘ ಇದರ ಅಧ್ಯಕ್ಷರಾಗಿ ಹಾಗೂ ಬೆಟ್ಟಗೇರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಸ್ವಂತ ಊರಾದ ಅವೊಂದೂರು ಗ್ರಾಮ ಕೊಡಗು ಜಿಲ್ಲೆ ಇಲ್ಲಿ ತಮ್ಮ ತೋಟದ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. 2019ರಲ್ಲಿ ಇವರ ಸಂಪಾದಕತ್ವದಲ್ಲಿ ಕೊಡಗು ಗೌಡ ಸಮಾಜ ಬೆಂಗಳೂರಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 200 ಪುಟಗಳ ಸುವರ್ಣ ಸಮೃದ್ಧಿ ಎಂಬ ಪುಸ್ತಕವನ್ನು ಹೊರತಂದಿರುವುದು ವಿಶೇಷ. ಪ್ರಸ್ತುತ ಕೊಡಗು ಗೌಡ ವಿದ್ಯಾಸಂಘದ ನಿರ್ದೇಶಕರಾಗಿ ಹಾಗೂ ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರಿಗೆ ಅವರ ಕುಲದೇವರು ಕಾವೇರಿ ಮಾತೆ ಆಯುಷ್ಯ ಆರೋಗ್ಯವನ್ನು ನೀಡಲಿ ಎಂದು ಉದಯ ವಿದ್ಯಾಸಂಸ್ಥೆಯ ಸರ್ವರ ಪರವಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು. ಸರ್ವರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಅಭಿಮಾನಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ವಹಿಸ್ತಾ, ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿರುವಂಥ ಕರ್ನಾಟಕ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್, ಪ್ರಾದೇಶಿಕ ಆಯುಕ್ತರಾದಂಥ ಅರುಣರವರೇ, ಹಾಗೆಯೇ ಕುಶಾಲನಗರದ ಚೀಫ್ ಮ್ಯಾನೇಜರ್ ಆಗಿರುವಂಥ ಜಯಾನಂದ ದೇವಾಡಿಗರೇ, ಹಾಗೆ ಚೇರಮಣೆ ಶಾಖೆಯ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂಥ ಅಜಿತ್ರವರೇ, ಅವರು ಕೊಡಗಿನವರು, ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂಥ ಜಗದೀಶ್ ರೈ ಅವರೇ, ಆಡಳಿತ ಮಂಡಳಿಯ ಹಿಂದಿನ ಮಾಜಿ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಗಳು ದುಡಿದಂಥ ಕೊಡಪಲ್ ಗಣಪತಿಯವರೇ, ಕಾರ್ಯದರ್ಶಿಯಾದ ಗಣೇಶ್ರವರೇ, ಹಾಗೆ ಆಡಳಿತ ಮಂಡಳಿಯ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು ಆದಂಥ, ಈಗಾಗಲೇ ಅವರ ಕಿರುಪರಿಚಯವನ್ನು ಸಾಕಷ್ಟು ಕೇಳಿದಿರ. ನಮ್ಮ ಅವೊಂದೂರು ಗ್ರಾಮದವರು ಭಾಳಷ್ಟು ದೇಶ ಸೇವೆ ಮಾಡಿ ಒಳ್ಳೆ ಪದಕವನ್ನು ಗಳಿಸಿ ಕೊಡಗಿಗೆ ಕೀರ್ತಿ ತಂದಂಥ ಚೊಕ್ಕಾಡಿ ಅಪ್ಪಯ್ಯನವರೇ, ಹಾಗೆಯೇ ಶಾಲೆಯ 2 ವಿಭಾಗದ ಮುಖ್ಯಸ್ಥರಾದಂಥ ಶ್ರೀಮತಿ MP ಕವಿತರವರೇ, ಹಾಗೆಯೇ ಹೇಮಂತ್ರವರೇ, ಹಾಗೆಯೇ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮುನ್ನಡೆಸ್ತಿರುವಂಥ ಅನುದೀಪ್ರವರೇ, ಹಾಗೆಯೇ ಅವರ ಕುಟುಂಬದ ವರ್ಗದವರೇ, ಎಲ್ಲ ಅಧ್ಯಾಪಕ ವರ್ಗದವರೇ, ವಿದ್ಯಾರ್ಥಿಗಳೇ, ಬಹುಶಃ ನಿನ್ನೆ ತಾನೇ ಕ್ರೀಡೋತ್ಸವ ಬೆಳಗಿನಿಂದ ಸಂಜೆವರೆಗೆ ಭಾಳ ಅದ್ಧೂರಿಯಾಗಿ ನಡೆಯಿತು. ಇವತ್ತು ಶಾಲಾ ವಾರ್ಷಿಕೋತ್ಸವ ಪ್ರಾರಂಭ ಆಗಿದೆ. ಬಹುತೇಕ ನಾವು ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾರೂ ಭಾಷಣ ಕೇಳೋಕ್ಕೆ ತಯಾರಿಲ್ಲ, ಯಾರು ಹೇಳುವಂಥದ್ದು ಕೇಳೋಕ್ಕೆ ತಯಾರಿಲ್ಲ. ಏನೋ ಒಂದು ಮಕ್ಕಳ ಎಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮ
ಕುತೂಹಲದಲ್ಲಿ ಇರ್ತಾರೆ. ಆದರೂ ಕೂಡ ಇವತ್ತು ಶಿಕ್ಷಣ ಬಹಳ ಮುಖ್ಯ. ಮನುಷ್ಯನಲ್ಲಿ ಶಿಸ್ತು ಮೂಡಬೇಕಾದರೆ ಶಿಕ್ಷಣವೇ ಒಂದು ಅವಿಭಾಜ್ಯ ಅಂಗವಾಗಿರೋದರಿಂದ ನಾವು ಈ ಸತಿ ಸ್ವಲ್ಪ ಉತ್ತಮ ಅನುಭವಿಗಳಿಂದ ಮತ್ತು ಸರ್ಕಾರಿ ಸೇವೆಯನ್ನು ಮಾಡುವಂಥ ಅಧಿಕಾರಿಗಳಿಂದ, ಹಾಗೆಯೇ ಇನ್ನು ಭಾರತ ದೇಶ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಭಾರತಕ್ಕೆ ಪ್ರಪಂಚಕ್ಕೆ 3ನೇ ರಾಷ್ಟ್ರವಾಗಿ ಹೊಮ್ಮುತ್ತಾ ಮುಂದಿನ 29-30 ಸಾಲಿಗೆ ಪ್ರಪಂಚಕ್ಕೆ 1ನೇ ಸ್ಥಾನಕ್ಕೆ ತಲುಪುವ ನಮ್ಮ ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು. ಆ ನಿಟ್ಟಿನಲ್ಲಿ ಆರ್ಥಿಕ ಸ್ಥಿತಿಯ ಬಗ್ಗೆ, ನಮ್ಮ ಸಮಾಜ ಜೀವನದ ಬಗ್ಗೆ, ನಮ್ಮ ಮುಂದಿನ ಪ್ರಗತಿಯ ಬಗ್ಗೆ ತಿಳಿ ಹೇಳಲು ನಾವು ಈ ಚೀಫ್ ಮ್ಯಾನೇಜರ್ ಆದಂಥ ಅರುಣ್ ಅವರನ್ನು ಕರೆಸಿಕೊಂಡಿದ್ದೀರಿ. ಅವರು ಮೂಲತಃ ಕುಂದಾಪುರದವರು, ಬಹಳ ಆತ್ಮೀಯವಾಗಿ ಉತ್ತಮವಾಗಿ ಕೆಲಸ ಮಾಡೋದ ಅನುಭವವುಳ್ಳವರು. ಅವರ ಮಾತುಗಳನ್ನು ನೀವು ಮತ್ತೆ ಆಲಿಸಬೇಕಾಗಿ ವಿನಂತಿಯನ್ನು ಕೂಡ ಮಾಡ್ತೀನಿ. ಹಾಗೆ ಚೊಕ್ಕಾಡಿ ಅಪ್ಪಯ್ಯನವರು ಸಾಕಷ್ಟು ಈಗ ಅವರ ಬಗ್ಗೆ ಕಿರುಪರಿಚಯ ನಮ್ಮ ಅಧ್ಯಾಪಕಿಯಾದ ಶ್ರೀಮತಿ ಹರಿಣಿಯವರು ಓದಿದರು. ಆದರೆ ಅವರು ಮಾಡಿದ ಒಂದೊಂದು ಭಾಗದಲ್ಲಿ ನಾವು ಒಂದನ್ನಾದರೂ ಮಾಡಬೇಕಲ್ಲ. ಹಾಗಾಗಿ ಅವರನ್ನು ಕೂಡ ನಾವು ಇವತ್ತು ಈ ಸಮಾರಂಭಕ್ಕೆ ಕರೆಸಿಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಅವರ ಮಾತನ್ನು ಸಮಾಧಾನದಲ್ಲಿ ಕೇಳಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಯನ್ನು ಕೂಡ ಮಾಡ್ತೇನೆ. ಮತ್ತು ಬಹಳ ನಮ್ಮ ಮುಖ್ಯವಾಗಿ ನಾನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ಸುಮ್ಮನಾದರೂ ಗ್ರೌಂಡಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡೋದನ್ನು ದಯಮಾಡಿ ನಿಲ್ಲಿಸಿ ನಮ್ಮ ಅಧ್ಯಾಪಕರು ಕೂಡ ಅದಕ್ಕೆ ಗಮನ ಹರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಹಾಗೆ ನಮ್ಮ ಶಾಲೆಯಲ್ಲಿ ನಡೆದು ಬಂದಂಥ ಒಂದು ಸಂಸ್ಥೆ ಸುಮಾರು 1966ರಲ್ಲಿ ಈ ಉದಯ ಪ್ರೌಢಶಾಲೆಯು ಅಂದಿನ ಅಧ್ಯಕ್ಷರಾದ ಮಂದಿನೇರೊಂಡ ಕರಂಬಯ್ಯನವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಗಿತ್ತು. ಅಂದಿನ ಪ್ರಥಮ ಮುಖ್ಯೋಪಾಧ್ಯಾಯರ CB ಗಣಪತಿಯವರು ಕಾರ್ಯದರ್ಶಿಯಾಗಿಯೂ ಮುಖ್ಯೋಪಾಧ್ಯಾಯರಾಗಿ ಅವರು ಕಾರ್ಯನಿರ್ವಹಿಸಿ ಅಂದಿನ 9 ಜನ ಆಡಳಿತ ಮಂಡಳಿಯ ಪರಿಶ್ರಮದಿಂದ ಈ ಸಂಸ್ಥೆ ಉದಯವಾಯಿತು. ಆ ಉದಯವಾದಕ್ಕೆ ಉದಯ ವಿದ್ಯಾಸಂಸ್ಥೆ ಎಂಬ ಹೆಸರನ್ನು ನಾಮಕರಣ ಮಾಡಲಾಯಿತು. ಬಹಳ ವಿಶೇಷವಾಗಿ ಏನಂದರೆ 1966ರಲ್ಲಿ ಸ್ಥಾಪನೆಯಾದಂಥ 30-40 ಮಕ್ಕಳು ಅಂದು ಕೊಡಗು ಜಿಲ್ಲೆಗೆ 1 ಮತ್ತು 2 ಮತ್ತು 3ನೇ ಬ್ಯಾಚ್ ವಿಭಾಗದವರು ಕೊಡಗಿಗೆ ಕೊಡಗು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ 10ನೇ ತರಗತಿಯ ಫಲಿತಾಂಶವನ್ನು ಪಡೆದು ಉನ್ನತ ಮಟ್ಟದ ಕೀರ್ತಿಗೆ ಅವರು ಬಂದಿದ್ರು. ಹಾಗಾಗಿ ಈ ಉದಯ ವಿದ್ಯಾಸಂಸ್ಥೆ ಅಲ್ಲಿಂದ ಇಲ್ಲಿವರೆಗೂ ಬಹಳ ಪ್ರಾರಂಭವಾಗಿ ಬಂದರೂ ಸಹ ಇವತ್ತು ಏನಾಗಿದೆ ಅಂದರೆ ಕೆಲವೊಂದು ಕಾರಣಗಳಿಂದ ಕನ್ನಡ ಮಾಧ್ಯಮಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಬಹುಶಃ ಆಂಗ್ಲ ಮಾಧ್ಯಮದ ವ್ಯಾಮೋಹ ಅಥವಾ ಅಲ್ಲಿ ಶಾಲೆಗಳ ಪ್ರಾರಂಭವಾಗಿರುವುದರಿಂದ ಏನೋ ಸ್ವಲ್ಪ ಮಟ್ಟಿಗೆ ಕನ್ನಡ ಮಾಧ್ಯಮಕ್ಕೆ ಮಾತ್ರ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ನಾನು ಮುಂದೆ ಎಲ್ಲರನ್ನೂ ವಿನಂತಿ ಮಾಡೋದನ್ನು ಎಲ್ಲರೂ ಅಷ್ಟೇ, ರಾಷ್ಟ್ರಪತಿ ಅಬ್ದುಲ್ ಕಲಾಂನಿಂದ ಹಿಡಿದು ಉನ್ನತ ಸ್ಥಾನದಲ್ಲಿ ಇರುವವರು, ಈಗ ಚೊಕ್ಕಾಡಿ ಅಪ್ಪಯ್ಯನವರು ಕೂಡ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಹೋಗಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಾಗಿ ಯಾರೂ ಕೂಡ ಕನ್ನಡವನ್ನು ತಾತ್ಸಾರ ಮಾಡಬಾರದು ಅಂತೇಳಿ ಒಂದು ವಿನಂತಿಯನ್ನು ಮಾಡುತ್ತದೆ. ಹಾಗಾಗಿ ಈ ಶಾಲೆಯು ಸುಮಾರು 13 ಎಕರೆ ಜಾಗಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ 3+4 5 ಎಕರೆ ಕಾಫಿ ತೋಟವನ್ನು ಹೊಂದಿರುತ್ತದೆ. ಹಾಗೆ 1.5 ಎಕರೆ ಶಾಲಾ ಆಟದ ಮೈದಾನ ಹೊಂದಿರುತ್ತದೆ. 3 ಎಕರೆ 15 ಸೆಂಟಿನಲ್ಲಿ ಶಾಲಾ ಕಟ್ಟಡಗಳು ನಿರ್ಮಾಣಗೊಂಡಿದ್ದು ಎಲ್ಲ ಹಂತದಲ್ಲಿ ಕೂಡ ಈ ಶಾಲೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಸುಸಜ್ಜಿತವಾಗಿ ಈ ಸಂಸ್ಥೆ ನಡೆಯುತ್ತದೆ. ನಾನು ಯಾವುದೇ ಪೋಷಕರನ್ನು ವಿನಂತಿ ಮಾಡೋದಂದರೆ ಎಲ್ಲ ಸೌಲಭ್ಯವನ್ನು ಹೊಂದಿಕೊಂಡು ಒಂದೇ ಪರಿಸರದೊಟ್ಟಿಗೆ ಆಟದ ಮೈದಾನ, ಕಾಫಿ ತೋಟ, ಶಾಲೆಯ ಒಟ್ಟಾರೆ ಇರುವುದು ಬಹುಶಃ ಕೊಡಗಿನಲ್ಲಿ ಉದಯ ವಿದ್ಯಾಸಂಸ್ಥೆ ಮಾತ್ರ ಅಂತ ಹೇಳಲು ನಾನು ಹೆಮ್ಮೆ ಪಡುತ್ತಿದ್ದೇನೆ. ಬಹುಶಃ ನೀವು ತಿಳ್ಕೊಳ್ಬೇಕು, ಹಿಂದಿನ ಆಡಳಿತ ಮಂಡಳಿಗಳು ಸುದೀರ್ಘವಾಗಿ ಒಂದು 20 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಬೆಳೆಸಿದರು, 8ರಿಂದ 10ನೇ ತರಗತಿವರೆಗೆ. ಆನಂತರ ನಾನು 1991ನೇ ಇಸವಿಯಲ್ಲಿ ನಾನು ಶಾಲಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗಲೇ ಇಲ್ಲಿ ಅಧ್ಯಕ್ಷನಾಗಿ ಬಂದೆ. ಆನಂತರ ಅಂದಿನ ನಮ್ಮ ಲೋಕಸಭಾ ಸದಸ್ಯರಾದ ನನ್ನ ಆತ್ಮೀಯರು ಆಗಿದ್ದರು, ಅವರು ಹಣಕಾಸು ಮಂತ್ರಿಗಳು ಆಗಿದ್ದರು ಕೇಂದ್ರ ಸರ್ಕಾರದಲ್ಲಿ. ಅವರ ಅಂದಿನ ನೆರವಿನೊಂದಿಗೆ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಆಂಗ್ಲ ಮಾಧ್ಯಮವನ್ನು 1995-96ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದು 16 ಮಕ್ಕಳಿಂದ ಪ್ರಾರಂಭಗೊಂಡ ಸಂಸ್ಥೆ ಸ್ವಲ್ಪ ಮಟ್ಟಿಗೆ 700-800 ಮಕ್ಕಳವರೆಗೂ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಆಗ ಅಂದಿನ ಏಕೈಕ ಮಡಿಕೇರಿ ಗ್ರಾಮಾಂತರ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮವನ್ನು ಸ್ಥಾಪನೆ ಮಾಡಿದ್ದು ಬೆಟಗೇರಿ ಉದಯ ವಿದ್ಯಾಸಂಸ್ಥೆ ಮಾತ್ರ. ಅದಕ್ಕೆ ಅಂದಿನ ನಮ್ಮ
ಪೂರಕ ಮಂತ್ರಿಗಳಾದಂಥ ಧನಂಜಯ ಕುಮಾರ್, ಅಂದಿನ ನಮ್ಮ ಶಾಸಕರುಗಳಾದ KG ಬೋಪಯ್ಯ, ಸುನೀಲ್ ಸುಬ್ರಹ್ಮಣ್ಯವರು ಅಂದು ನಮಗೆ ತುಂಬ ಸಹಾಯವನ್ನು ಮಾಡಿದರು. ಆನಂತರ ನಾವು HD ದೇವೇಗೌಡ ಅವರು ಪ್ರಧಾನಿಯಾಗಿರುವವರು ಕೂಡ ನಾವು 2 ಲಕ್ಷ ಅನುದಾನವನ್ನು ಪಡೆದುಕೊಂಡ. ಆನಂತರ ಬರುತ್ತಾ ನಾನು ಸ್ವಲ್ಪ ರಾಜಕೀಯದಲ್ಲಿ ಇರುವುದರಿಂದ, ಹಾಗೆ ನಮ್ಮ ಹಿಂದಿನ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಕೂಡ 15 ಲಕ್ಷ ರೂಪಾಯಿನ ಈ ಸಭಾಂಗಣಕ್ಕೆ ಒದಗಿಸಿದರು. ನಮ್ಮ MLC ಆದ ಸುನೀಲ್ ಸುಬ್ರಹ್ಮಣ್ಯ ಅವರು ಕೂಡ ಸುಮಾರು 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟರು. ಸನ್ಮಾನ್ಯ KG ಬೋಪಯ್ಯನವರು ಸುಮಾರು ಶೌಚಾಲಯದ ವ್ಯವಸ್ಥೆಗಾಗಿ ಸುಮಾರು 13 ಲಕ್ಷಗಳನ್ನು ಅನುದಾನವನ್ನು ಕೊಟ್ಟರು. ಹಾಗೆಯೇ ನಮ್ಮ ಪ್ರತಾಪ್ ಸಿಂಹ ಅವರ ಒಂದು ನೆರವಿನಿಂದ, ಅಂದರೆ ಇಂಫೋಸಿಸ್ ಸುಧಾಮೂರ್ತಿಯವರ ಒಂದು ಕೊಡುಗೆಯಿಂದ ಸುಮಾರು 10 ಕಂಪ್ಯೂಟರ್ಗಳು ಕೂಡ ನಾವು ಪಡೆದುಕೊಂಡ ಕೀರ್ತಿ ಬೆಟಗೇರಿ ಉದಯ ವಿದ್ಯಾಸಂಸ್ಥೆಗೆ. ಸಾಕಷ್ಟು ಜನಪ್ರತಿನಿಧಿಗಳು ನಮಗೆ ಅನುದಾನವನ್ನು ಕೊಟ್ಟರು. ಆದರೆ ಪರಿಸ್ಥಿತಿ ಏನಂದರೆ, ಇವತ್ತು ಎಲ್ಲ ಮಕ್ಕಳ ವ್ಯಾಮೋಹ ಗಾಡಿಯಲ್ಲಿ ಹೋಗಬೇಕು. ಮುಂದೆ ಚೊಕ್ಕಡೆ ಅಪ್ಪ ಏನಾದರೆ ನಡ್ಕೊಂಡು ಬರ್ತಿದ್ರು. ಈಗ ಯಾರು ನಡೆಯೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಎಲ್ಲ ಥರದ ಸೌಲಭ್ಯಗಳನ್ನು ಬಸ್ಸುಗಳ ವ್ಯವಸ್ಥೆ ಆಗಬೇಕು. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಹಾಗಾಗಿ ಪೋಷಕರ ಸಹಾಯ ತುಂಬ ಅಗತ್ಯ ಅಂತೇಳಿ ವಿನಂತಿ ಮಾಡುತ್ತಾ, ಈ ಶಾಲೆಗೆ ಅಲ್ಲಿಂದ ಇಲ್ಲಿವರೆಗೆ ಪ್ರಗತಿಯತ್ತ ಬರ್ತಾ ಇದೆ. ಉತ್ತಮವಾದ ಅಧ್ಯಾಪಕ ವರ್ಗದವರು ಇದ್ದಾರೆ. ಹಾಗಾಗಿ ಇವತ್ತಿನ ಸರ್ಕಾರದ ಕೆಲವು ನೀತಿ ನಿಯಮಗಳಿಂದ ನಮಗೆ ಸ್ವಲ್ಪ ತೊಂದರೆಗಳು ಆಗ್ತದೆ. ಹಳೆ ಕಾಲದ ಶಿಕ್ಷಣ ಇವತ್ತು ಇಲ್ಲ. ಇವತ್ತು ಎಲ್ಲ ತಂತ್ರಜ್ಞಾನದಲ್ಲಿ ಮುಂದುವರಿದ್ರಿಂದ ನಾನು ಪೋಷಕರಲ್ಲಿ ವಿನಂತಿ ಮಾಡಿಕೊಂಡೋದೇನೆಂದರೆ, ಇವತ್ತು ವಿದ್ಯಾರ್ಥಿಗಳು ನಮ್ಮ ಹಳೆ ಸ್ಟೈಲಿಗೆ ಹೋಗೋದಿಲ್ಲ. ನಾವು ಹೇಗೆ ಮೊಬೈಲಿಗೆ ಹೊಂದಿಕೊಂಡಿದ್ದೀವೋ ಹಾಗೆ ವಿದ್ಯೆಗೂ ಹೊಂದಿಕೊಳ್ಳಬೇಕು ಅಂತ ನಾನು ವಿನಂತಿಯನ್ನು ಮಾಡುತ್ತೇನೆ. ಮತ್ತು ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನು ಕಳಿಸುವುದರೊಂದಿಗೆ ಎಲ್ಲ ಶಾಲೆಯ ಅಧ್ಯಾಪಕರು ಹೇಳಿದಂಥ ಸೂಚನೆಗಳನ್ನು ಪಾಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡುತ್ತೇನೆ. ಯಾಕೆಂದರೆ ನಿಮಗೆ ಮಕ್ಕಳು ಇರೋದು ನಿಮ್ಮ ಮನೆಯಲ್ಲಿ ದಿನದಲ್ಲಿ 24 ಗಂಟೆ ಆದರೆ ಇಲ್ಲಿ ಶಾಲೆಯಲ್ಲಿ ಇರೋದು ಬರೀ 8 ಗಂಟೆ ಮಾತ್ರ. ಬಾಕಿ ಉಳಿದ ಸಮಯ ಎಲ್ಲ ನಿಮ್ಮ ಹತ್ರ ಇರ್ತಾರೆ ಆ ಮಕ್ಕಳು. ಹಾಗಾಗಿ ಹೆಚ್ಚಿನ ಮುತುವರ್ಜಿ ತಾಯಿ ಮತ್ತು ತಂದೆಯವರ ಕರ್ತವ್ಯ ಆಗಿರ್ತದೆ. ಅಲ್ಲಿಂದ ನಮ್ಮ ಸಂಸ್ಥೆಗೆ ಬಂದ ಮೇಲೆ ಅಧ್ಯಾಪಕರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ನೀವು ಎಲ್ಲರೂ ಅಂದರೆ ಒಂದು ನಾಣ್ಯದ 2 ಮುಖಗಳಂತೆ ಅಧ್ಯಾಪಕರೊಂದಿಗೂ ಸಂಸ್ಥೆಯವರೊಂದಿಗೂ ನೀವು ಬೆರೆತರೆ ನಿಮ್ಮ ಮಕ್ಕಳು ಮುನ್ನಡೆದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ವಿನಂತಿ ಮಾಡುತ್ತೇನೆ. ಈ ಒಂದು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹಾಗೆಂದರೆ ಮಕ್ಕಳು ಶಾಲೆಗೆ ಬರಬಾರದು, ಪರೀಕ್ಷೆ ಬರೀಬಾರ್ದು, ಸರ್ಕಾರದ ಕೆಲವು ಕಟ್ಟುಪಾಡುಗಳಿಂದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸೋಮಾರಿತನ ಬೆಳೆದೋಯ್ತು. ಹೇಗಿದ್ರೂ ನಾವು ಪಾಸ್ ಆಗ್ತೀವಿ, ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತ ಹೇಳುವಂಥ ಒಂದು ನಿಯಮ ಇವತ್ತು ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬಿದೆ. ಆದರೆ ಮೊನ್ನೆ ತಾನೇ ನಾವು ಅನುದೀಪ್ ಸರ್ ಅವರು ಬೆಂಗಳೂರಿಗೆ ಹೋಗಿದಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದರು, ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಗ್ರೇಸ್ ಮಾರ್ಕನ್ನು ಕೊಡೋದಿಲ್ಲ. 10ನೇ ತರಗತಿಯ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಬೇಕು. ಯಾಕೆಂದರೆ ಗ್ರೇಸ್ ಮಾರ್ಕ್ ಕೊಡುವಂಥ ಪ್ರಮೇಯ ಬರೋದಿಲ್ಲ. ಮಕ್ಕಳು ಉನ್ನತವಾದ ಶಿಕ್ಷಣ ಕಲಿಬೇಕು ಅಂತೇಳಿ. ಹಾಗಾಗಿ ನಾನು ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡುತ್ತೇನೆ, ನಿಮ್ಮ ಮಕ್ಕಳಿಗೆ ಕಳೆದ ಸಲನಾಗಿ 20 ಮಾರ್ಕ್ ಗ್ರೇಸ್ ಮಾರ್ಕ್ ಕೊಡುವುದಿಲ್ಲ, ನೀವು ಬರೆದರೆ ಮಾತ್ರ ಮಾರ್ಕ್ ಸಿಗ್ತದೆ. ಹಾಗಾಗಿ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು, ಮಕ್ಕಳನ್ನು ಮನೆಯಲ್ಲಿ ಓದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತೇನೆ. ಮಕ್ಕಳಲ್ಲಿ ಕ್ರೀಡಾ ಚಟುವಟಿಕೆಯೂ ಬೇಕು, ಬೇರೆ ಎಲ್ಲ ಕಲಿಕೆಯೂ ಬೇಕು. ಎಲ್ಲ ಮಕ್ಕಳು ಮಾಡ್ತಾರೆ ಅಂತೇಳಿ ವಿಶ್ವಾಸ ನಮ್ಮದು. ಹಾಗಾಗಿ ಮುಂದೆ ಅತಿಥಿಗಳು ಭಾಷಣ ಮಾಡೋದರಿಂದ ನಾನು ಹೆಚ್ಚಿಗೆಯನ್ನು ಮಾತಾಡದೆ ನನ್ನ ಮಾತಿಗೆ ವಿರಾಮ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ನಿಮ್ಮ ಭವಿಷ್ಯ ಮುಂದೆ ಉಜ್ವಲ ಆಗಲಿ ಅಂತೇಳಿ ನೀವು ನಂಬಿದ ದೇವರುಗಳು ನಿಮಗೆ ಅನುಗ್ರಹ ಮಾಡಲಿ ಅಂತ ವಿನಂತಿ ಮಾಡುತ್ತಾ ನಾನು 30 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. The milestones and progress we have made over the past year, from new initiative to key success and financial highlights. These reports point a picture of our commitment to excellence and our vision for the future. Now, without further delay, let's begin by reviewing the highlights of Udaya High School and Udaya English Medium School for the academic year 2023 and 24. Firstly, I request Srimati Kavita MP Ma'am, Headmistress Udaya High School, to present the annual report of Kannada Medium. ನೆರೆದಿರುವಂತಹ ಎಲ್ಲರಿಗೂ ವಂದಿಸುತ್ತಾ 2023-24ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಓದಲಿದ್ದೇನೆ. ಉದಯ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ತಳೂರು ಕಿಶೋರ್ ಕುಮಾರ್ ಅವರೇ, ಇಂದಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಕರ್ನಾಟಕ ಬ್ಯಾಂಕ್ ಮೈಸೂರು ವಿಭಾಗದ ಪ್ರಾದೇಶಿಕ ಮುಖ್ಯಸ್ಥರಾದಂಥ ಶ್ರೀಮಾನ್ ಆರ್ ಅರುಣ್ ರವರೇ, ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ KSRP ಬೆಂಗಳೂರು ಇಲ್ಲಿನ ನಿವೃತ್ತ ಅಧೀಕ್ಷರಾದ ಶ್ರೀಮಾನ್ ಚೊಕ್ಕಾಡಿ S ಅಪ್ಪಯ್ಯನವರೇ, ಹಾಗೂ ಉದಯ ಆಂಗ್ಲ ಮಾಧ್ಯಮ ವಿಭಾಗದ ಪ್ರಮುಖರಾದ ಶ್ರೀ ಅನುದೀಪ್ ರವರೇ, ಉದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ಉದಯ ಕನ್ನಡ ಮಾಧ್ಯಮ ವಿಭಾಗದ ಹಾಗೂ ಆಂಗ್ಲ ಮಾಧ್ಯಮ ವಿಭಾಗದ ಎಲ್ಲ ಶಿಕ್ಷಕ ವೃಂದ,
ಸಿಬ್ಬಂದಿ ವೃಂದದವರೇ, ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೋಷಕ ವರ್ಗದವರೇ, 2023-24ನೇ ಸಾಲಿನ ಶಾಲಾ ವರದಿಯನ್ನು ತಮ್ಮೆಲ್ಲರ ಮುಂದಿಡುತ್ತಿದ್ದೇನೆ. ಈ ಬೆಟ್ಟಗೇರಿ ಕ್ಷೇತ್ರದ ಚಳಿಯಂಡ ಶ್ರೀ ಸೋಮಯ್ಯ, ಮೇಲಾಟಂಡ ಶ್ರೀ ಚಂಗಪ್ಪ, ಕಟ್ರತಂಡ ಕುಟುಂಬಸ್ಥರು ಉದಾರವಾಗಿ ನೀಡಿದ ಸ್ಥಳದಾನದಿಂದ ಸುಮಾರು 6/6/1966ರಲ್ಲಿ ಪ್ರಾರಂಭವಾದ ಈ ನಮ್ಮ ಶಾಲೆಯು ಶಾಶ್ವತ ಅನುದಾನವನ್ನು ಪಡೆದಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಾ ಬಂದಿದೆ. ಈ ನಮ್ಮ ವಿದ್ಯಾಸಂಸ್ಥೆಯು 2016ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ನಮ್ಮ ಶಾಲೆಯು ಅನುದಾನಿತ ಪ್ರೌಢಶಾಲೆಯಾಗಿದ್ದು ಇಲ್ಲಿ ಅನುದಾನರಹಿತ ಆಂಗ್ಲ ಮಾಧ್ಯಮ ಶಾಲೆಯೂ ಇದೆ. ಅನುದಾನಿತ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಸೇರಿ 5 ಮಂದಿ ಶಿಕ್ಷಕರು ಹಾಗೂ 1 ಬೋಧಕೇತರ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅನುದಾನಿತ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡುವುದರ ಜೊತೆಗೆ ಬೆಳಿಗ್ಗೆ ಕೆನೆಭರಿತ ಹಾಲು, ರಾಗಿ ಮಾಲ್ಟ್ ಜೊತೆಗೆ ವಾರದ 6 ದಿನವೂ ಮೊಟ್ಟೆಯನ್ನು ನೀಡಲಾಗುತ್ತಿದೆ. ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ಹಾಗೂ ನೆಲಗಡಲೆಯ ಚಿಕ್ಕಿಯನ್ನು ಕೂಡ ನೀಡಲಾಗುತ್ತಿದೆ. ಸರ್ಕಾರದ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಸುಸಜ್ಜಿತವಾದ ಅಡುಗೆ ಮನೆಯನ್ನು 4.71 ಲಕ್ಷದಲ್ಲಿ ನಿರ್ಮಿಸಲಾಗಿದೆ. 2 ಅಡುಗೆ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವರ್ಷಕ್ಕೆ 2 ಬಾರಿ ಜಂತುಹುಳು ನಿವಾರಣಾ ಮಾತ್ರೆಯನ್ನು ನೀಡಲಾಗುತ್ತಿದ್ದು ಇದರ ಜೊತೆಗೆ ಪ್ರತಿ ಸೋಮವಾರ ಕಬ್ಬಿಣಾಂಶ ಮಾತ್ರೆಯನ್ನು ಕೂಡ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ವಿಶ್ವ ಕೈ ತೊಳೆಯುವ ದಿನ, ವಿಶ್ವ ಪರಿಸರ ದಿನ, ರಾಷ್ಟ್ರೀಯ ಏಕತಾ ದಿನ, ಸಂವಿಧಾನ ದಿನ, ಸದ್ಭಾವನಾ ದಿನ, ಸ್ವಚ್ಛತಾ ಪಕ್ವಾಡ ದಿನಗಳನ್ನು ಆಚರಿಸಲಾಗುತ್ತಿದೆ ಹಾಗೂ ವಿದ್ಯಾರ್ಥಿಗಳಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗಿದೆ. ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆಗೆ ಮುಂಚೆ ಯೋಗ ಹಾಗೂ ಪ್ರಾಣಾಯಾಮವನ್ನು ಮಾಡಿಸಲಾಗುತ್ತಿದೆ. ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣಾವನ್ನು ನಡೆಸಿ ದೃಷ್ಟಿದೋಷ ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆಗಳಿರುವ ವಿದ್ಯಾರ್ಥಿಗಳಿಗೆ ಸೂಕ್ತ ವೈದ್ಯಕೀಯ ಸೇವೆಗಳನ್ನು ಒದಗಿಸಿಕೊಡಲಾಗುತ್ತಿದೆ. ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕವನ್ನು ಮಕ್ಕಳಿಗೆ ಒದಗಿಸಿಕೊಡಲಾಗುತ್ತಿದೆ. ಶಾಲೆಯ ಮಕ್ಕಳಿಗೆ ಮತದಾನದ ಮಹತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಮತದಾನ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತಿದೆ. ಹಾಗೆಯೇ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ಕ್ರಮ ಪ್ರಕಾರ ನಡೆಸಿ ಅದರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಮತದಾರರ ಸಾಕ್ಷರತಾ ಕ್ಲಬ್ಗಳ ಮೂಲಕ ಮತದಾನದ ಜಾಗೃತಿ ಜಾಥಾಗಳನ್ನು ನಡೆಸಲಾಗಿದೆ. ಭಾರತದ ಸಂವಿಧಾನದ ಮಹತ್ವವನ್ನು ತಿಳಿಸಿಕೊಡಲು ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಶಾಲೆಯಲ್ಲಿ ಇಕೋ ಕ್ಲಬ್, ವಿಜ್ಞಾನ ಸಂಘ, ಸಾಹಿತ್ಯ ಈ ರೀತಿಯ ಸಂಘಗಳನ್ನು ನಾವು ಸ್ಥಾಪನೆ ಮಾಡಿ ಇದರ ಮೂಲಕ ಭಾಷಣ ಸ್ಪರ್ಧೆಗಳನ್ನು, ಜಾಗೃತಿ ಜಾಥಾಗಳನ್ನು ಹಾಗೂ ಪರಿಸರ ದಿನಾಚರಣೆ, ಸ್ವಚ್ಛತಾ ಪಕ್ವಾಡ, ಚಿತ್ರಕಲಾ ಸ್ಪರ್ಧೆ ಮೂಲಕ ವಿಜ್ಞಾನಿಗಳ ದಿನಾಚರಣೆ ಅಲ್ಲದೆ ವಿಜ್ಞಾನ ರಸಪ್ರಶ್ನೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ನಡೆಸಲಾಗುತ್ತಿದೆ. ಪ್ರತಿ ವರ್ಷವೂ ನವೆಂಬರ್ 14ರಂದು ಮಕ್ಕಳ ಸಂತೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿ ವಸ್ತುಗಳ ಮೌಲ್ಯದ ಬಗ್ಗೆ ತಿಳುವಳಿಕೆ ಬರುವಂತೆ ಮಾಡಲಾಗುತ್ತಿದೆ. ಸ್ಥಳೀಯರಾದ ಶ್ರೀಮತಿ ಕುಟ್ಟೇಟಿರ ಜಮುನಾ ಸುಬ್ಬಯ್ಯರವರು ತಮ್ಮ ಪತಿಯ ಜ್ಞಾಪಕಾರ್ಥವಾಗಿ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡುತ್ತಾ ಬಂದಿರುತ್ತಾರೆ. ಹಾಗೆಯೇ ಚಳಿಯಂಡ ಸೋಮಯ್ಯನವರು ತಮ್ಮ ಮಗನ ಜ್ಞಾಪಕಾರ್ಥವಾಗಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡುತ್ತಾ ಬಂದಿರುತ್ತಾರೆ. ಹಾಗೆ ಶ್ರೀ ತಳೂರು ಕುಶಾಲಪ್ಪರವರು ತಮ್ಮ ಪತ್ನಿಯ ಜ್ಞಾಪಕಾರ್ಥವಾಗಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಪ್ರೋತ್ಸಾಹಕ ಬಹುಮಾನ ನೀಡುತ್ತಾ ಬರುತ್ತಿದ್ದಾರೆ. ಇವರೆಲ್ಲರ ಸಹಾಯಕ್ಕೆ ನಾವೆಲ್ಲರೂ ಚಿರಋಣಿಗಳಾಗಿದ್ದೇವೆ. ಪ್ರತಿ ವರ್ಷವೂ ನಮ್ಮ ಶಾಲೆಯ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ 95ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪಡೆಯುತ್ತಾ ಬರುತ್ತಿದೆ. ಕಳೆದ ವರ್ಷ 96.21 ಫಲಿತಾಂಶವನ್ನು ಪಡೆದಿದ್ದು ಒಬ್ಬ ವಿದ್ಯಾರ್ಥಿಯು ಅನುತ್ತೀರ್ಣಗೊಂಡಿರುತ್ತಾನೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮಳೆಗಾಲ, ಬೇಸಿಗೆಗಾಲ ಹಾಗೂ ಎಲ್ಲ ಋತುಗಳಲ್ಲಿಯೂ ಎಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತಹ ಬೃಹತ್ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಸಂಸದರಾಗಿದ್ದ ಶ್ರೀ ಪ್ರತಾಪ್ ಸಿಂಹ, ಶಾಸಕರಾಗಿದ್ದ ಶ್ರೀ KG ಬೋಪಯ್ಯರವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸುನಿಲ್ ಸುಬ್ರಹ್ಮಣಿ ಹಾಗೂ ಕೊಡಗು ಜಿಲ್ಲಾ ಪಂಚಾಯತ್, ತಾಲೂಕು ಜಿಲ್ಲಾ ಪಂಚಾಯತ್ ಇವರೆಲ್ಲರ ಕೊಡುಗೆಯಿಂದ ಸುಮಾರು 32 ಲಕ್ಷ ಅನುದಾನದಿಂದ ಸುಸಜ್ಜಿತ ಸಭಾಂಗಣ, ಶೌಚಾಲಯಗಳು ನಿರ್ಮಾಣವಾಗಿರುತ್ತವೆ. ಈ ಎಲ್ಲ ಅನುದಾನವನ್ನು ಒದಗಿಸಿಕೊಟ್ಟಂತಹ ಮಹನೀಯರಿಗೆ
ಹೃದಯದ ವಂದನೆಗಳನ್ನು ತಿಳಿಸುತ್ತಿದ್ದೇವೆ. ಈ ಎಲ್ಲ ಅನುದಾನವನ್ನು ನಮ್ಮ ಶಾಲೆಗೆ ಒದಗಿಸಿಕೊಡುವಲ್ಲಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರುವ ಶ್ರೀ ಜಗದೀಶ್ ರೈ ಅವರು ವಿದ್ಯಾರ್ಥಿಗಳಿಗೆ ನೀರು ಕುಡಿಯಲು ಸ್ಟೀಲ್ ಬಾಟಲ್ಗಳನ್ನು ಉಚಿತವಾಗಿ ನೀಡಿರುತ್ತಾರೆ. ನಮ್ಮ ಆಡಳಿತ ಮಂಡಳಿಯ ಮಾಜಿ ನಿರ್ದೇಶಕರಾಗಿದ್ದ ಶ್ರೀ ಚೆರುಮಂದಂಡ ಸತೀಶ್ ರವರು ಶಾಲೆಗೆ UPS ಅನ್ನು, ಬೆಂಗಳೂರಿನ ಖ್ಯಾತ ಉದ್ಯಮಿಯಾಗಿರುವಂತಹ ಶ್ರೀ ತೇನನ ರಾಜೇಶ್ ರವರು ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಕಂಪ್ಯೂಟರ್ ಹಾಗೂ ಪ್ರೊಜೆಕ್ಟರ್ಗಳನ್ನು ಒದಗಿಸಿರುತ್ತಾರೆ. ಮಡಿಕೇರಿಯ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಶಾಲೆಗೆ ಪ್ರಿಂಟರನ್ನು ನೀಡಿರುತ್ತಾರೆ. ಹಾಗೆಯೇ ಮಾಜಿ ಸಂಸದರಾದ ಶ್ರೀ ಪ್ರತಾಪ್ ಸಿಂಹರವರು 7 ಕಂಪ್ಯೂಟರ್ಗಳನ್ನು ಕೂಡ ನೀಡಿರುತ್ತಾರೆ. ಇವರೆಲ್ಲರ ಈ ಅಮೂಲ್ಯವಾದ ಕೊಡುಗೆಗಳಿಂದ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ಪ್ರೊಜೆಕ್ಟರ್ಗಳ ಮೂಲಕ ವೀಕ್ಷಿಸಲು ಸಹಾಯವಾಗಿದೆ. ನಮ್ಮ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ ಇವರೆಲ್ಲರಿಗೆ ಸದಾ ಚಿರಋಣಿಗಳಾಗಿರುತ್ತೇವೆ. 6/6/1966ರಿಂದ ಪ್ರಾರಂಭವಾದ ಈ ನಮ್ಮ ಶಾಲೆ ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸಿಕೊಂಡಿದೆ. ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದೆ. ಉತ್ತಮ ಹುದ್ದೆಯನ್ನು ಅಲಂಕರಿಸಿದ ನಮ್ಮ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಗೆ ಹೆಮ್ಮೆಯನ್ನು ತಂದಿರುತ್ತಾರೆ. ವಿಶಾಲ ಆಟದ ಮೈದಾನ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಪರಿಸರ, ಪ್ರಯೋಗಾಲಯ ಮುಂತಾದ ಸೌಲಭ್ಯಗಳಿವೆ. ಅತ್ಯಂತ ಕಡಿಮೆ ಶಾಲಾ ಶುಲ್ಕದೊಂದಿಗೆ ಉತ್ತಮ ಶಿಕ್ಷಣ ಪಡೆಯುವ ಅವಕಾಶವನ್ನು ಉದಯ ಕನ್ನಡ ಮಾಧ್ಯಮದಲ್ಲಿ ನೀಡಲಾಗುತ್ತಿದೆ. ಇಲ್ಲಿ ನೆರೆದಿರುವ ಹೆಚ್ಚಿನ ಪೋಷಕರು ಈ ಶಾಲೆಯ ವಿದ್ಯಾರ್ಥಿಗಳೇ ಆಗಿರುತ್ತಾರೆ. ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಿ ಈ ಶಾಲೆಗೆ ಈ ಸಂಘದ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಬೇಕಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಿ ಉದಯಿಸುವ ಸೂರ್ಯನಂತೆ ಸದಾ ಬೆಳಗುವಂತೆ ಮಾಡುವುದರಲ್ಲಿ ನಮ್ಮೆಲ್ಲರ ಪಾತ್ರವಿದೆ. ಅದರ ಮೂಲಕ ಶಾಲೆಯ ಕೀರ್ತಿ ಪ್ರತಿಷ್ಠೆಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಬೇಕೆಂದು ಈ ಸಭಾಂಗಣದಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಶಾಲೆಯು ಉದಯ ಪ್ರೌಢಶಾಲೆ ಉದಯಿಸುತ್ತಲೇ ಇರಲಿ, ನೂರಾರು ಮಕ್ಕಳು ಈ ಸೂರ್ಯನ ಬೆಳಕಿನಲ್ಲಿ ಬೆಳಗುತ್ತಿರಲಿ. ಈ ಶಾಲೆಯು ನಿಮ್ಮದೇ ಆಗಿದ್ದು ಪ್ರಗತಿ ಪಥದತ್ತ ಕೊಂಡೊಯ್ಯಲು ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ ಈ ಸಂಕ್ಷಿಪ್ತ ವರದಿಯನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್. Annual Day celebration. This is a day of celebration and reflection. A day we celebrate the achievements of our students, and at the same time a day to reflect on the progress we have made this year. Every day our student comes to school, sit and learn from classroom, write exams, do the activities in the school, etc. But these days, their energy and passion in singing, dancing, acting, etc. used to amaze me. During the practice, I found they are filled with energy, enthusiasm, and spirit of performing their maximum. Today, we celebrate their hard work and dedication in arts and cultural. Today, we celebrate their achievements too. They have brought so many medals and trophies to the school. Yes, dear students, this function is an honor to your hard work and dedication. You are the gems of this institution. Our teachers and non-teaching staff are the bones of this institution. Their commitment and dedication to the teaching works and other works is unparalleled. We set standards and goals for ourselves and strive to achieve it in the area of academics, sports, discipline, leadership, and more. Academics. Learning gives creativity, creativity leads to thinking, thinking provides knowledge, and knowledge makes you great. The year 2023-24 commenced on a wonderful note when the results of our SSLC came out. We are happy to share with the details of the commendable performance of our students. In the academic year 2023-24, we are happy to announce that Udaya English Medium School attained 100% result in SSLC. Varsha BD and Hitashri DK secured distinction. School houses. Strength does not come from physical capacity. It comes from unity. The students of the school are divided into 4 different houses, namely
Kaveri, Hemavati, Sharavati, and Netravati. Each house is managed by house masters, associate house masters, house captain, associate house captain, and house prefects. The house performs its duty of conducting the day-to-day activities, competitions in a systematic and disciplined manner. School activities. Various co-curricular activities are held to develop a child physically, morally, socially, mentally, and to hone skills in co-scholastic areas. Regular inter-house activities were held in which the students participated and displayed their caliber. Sports. To be a great champion, you must believe you are the best. If you are not, keep on trying. Sports competition inculcate the spirit of positive challenges and sportsmanship among the students and prepare them for their life ahead. Sports, games, and physical fitness occupy a place of importance in our curriculum. Our students participated in different sports competitions and won medals, certificates, and trophies. Primary boys throwball team won in both cluster and taluk level and showed a good performance in district level. Primary girls kabaddi team won in cluster and entered taluk level and performed well. Ashik Mandana of class 9th participated in karate tournament organized at Puttur and secured second place in katas and third place in kumite event under the guidance of our karate master, Mr. Nanda. Cultural. Our students actively participated in cluster level Pratibha Karanji competitions and secured 16 first prizes, 13 second prizes, and 7 third prizes. In Taluk level Pratibha Karanji competition, we secured 3 first prizes, 2 second prizes, and 1 third prize. And in district level, Niharika of class 7th secured first in English poem recitation and Manvi of class 6th secured second place in drawing. Many events were organized in schools, which helps our students to show their talent and motivate to achieve more in life. Different events like Talents Day, Science Day, Cooking Without Fire, Students Market Day, etc. was organized just to help be creative, build their self-confidence in them. Our school has a dedicated mission to encourage students to participate in every activity, to explore possibilities, to broaden their horizon in life. Let's teach our children to organize time, to organize things for themselves as well as for others. Dear parents, your support and cooperation have been instrumental in our journey. We value your trust and assure you that we will continue to strive for excellence in education. Many milestones have been achieved and many still have to be reached. We at Udaya English Medium School will continue our unceasing efforts to mold the young minds into well-balanced personalities with confidence and zeal befitting the standards of this portal of education. This report is a sincere attempt to showcase our progress in terms of achievements and activities during the year. In the end, I would like to conclude with the lines, "Don't tell us sky is the limit when there are footprints on the moon." Thank you everyone for being a part of this celebration. I
Second rank, Yashika Yamen. Second rank, Mushfiq MA. today. ಈ ಮಾತು ಪ್ರಧಾನಿಗಳು ದೆಹಲಿಯಲ್ಲಿ ಹೇಳಿದಂತೆ ಬೇಟಿ ಬಚಾವೋ ಬೇಟಿ ಪಡಾವೋ ಬಹುಶಃ ಕಾಶ್ಮೀರದಲ್ಲಿ ಅಕ್ಷರಶಃ ನಿಜವಾಗ್ತಿದೆ. ತಾವು ಎಲ್ಲರೂ ಹೆಣ್ಣುಮಕ್ಕಳನ್ನ ಕಳಿಸಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದ.
ಇದೊಂದು ವಾರ್ಷಿಕ ಹಬ್ಬದ ವಾತಾವರಣ ಇದೆ. ಈ ಒಂದು ಸುಂದರ ಸಮಾರಂಭಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಶ್ರೀಯುತ ತಳೂರು ಎ ಕಿಶೋರ್ ಕುಮಾರ್ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಬಹಳ ಪಣತೊಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕಾಫಿ ಬೋರ್ಡ್ನ ಸದಸ್ಯರು ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಚೊಕ್ಕಾಡಿ ಎನ್ ಅಪ್ಪಯ್ಯರವರೇ. ಈಗಾಗಲೇ ಅವರ ಬಗ್ಗೆ ಸಾಧನೆಗಳನ್ನು ನೀವೆಲ್ಲ ಕೇಳಿದ್ದೀರಾ. ಅದನ್ನು ಕೇಳಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ದಿನಗಳನ್ನು ರೂಪಿಸ್ಕೊಳ್ಬೇಕು ಅನ್ನೋದು ಈಗಾಗಲೇ ನಿಮಗೆಲ್ಲ ಮನವರಿಕೆ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತಹ MJ ಅನುದೀಪ್ರವರೇ, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಬ್ಯಾಂಕಿನ MD ಅವರು ಆಗಮಿಸಬೇಕಾಗಿತ್ತು. ಅನುದೀಪ್ರವರು ಅವರಿಗೆ ಆಹ್ವಾನವನ್ನು ನೀಡಿದರು. ಆದರೆ ಕಾರಣಾಂತರಗಳಿಂದ ಅವರಿಗೆ ಬರೋಕ್ಕಾಗಲಿಲ್ಲ. ಅವರು ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬ್ಯಾಂಕನ್ನು ಪ್ರತಿನಿಧಿಸಬೇಕು ಅಂತ ಅವರು ಆದೇಶ ನೀಡಿದ್ದಾರೆ. ಆ ಪ್ರಕಾರವಾಗಿ ನಾವು ಈ ಒಂದು ಸುಂದರ ಸಮಾರಂಭಕ್ಕೆ ನಮಗೆ ಆಹ್ವಾನವನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಾನು ಇಲ್ಲಿ ಬಂದಾಗ ತುಂಬ ಒಂದು ಖುಷಿಯ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಳ್ಳೆಯ ಕಟ್ಟಡ ಇದೆ, ಒಳ್ಳೆಯ ಮೈದಾನ ಇದೆ, ಹಾಗೆ ಒಳ್ಳೆಯ ತೋಟವೂ ಕೂಡ ಇದೆ. ಈ ರೀತಿ ಒಂದು ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುವಂಥ ಅವಕಾಶಗಳು ತುಂಬ ಕಡಿಮೆ. ನಾನು ಹೇಳೋದಾದರೆ ನೀವೆಲ್ಲ ಈ ಒಂದು ವಿಷಯದಲ್ಲಿ ಬಹಳ ಭಾಗ್ಯವಂತರು ಅಂತ ನಾನಂತೂ ಭಾವಿಸ್ತೇನೆ. ಇದರಿಂದ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ನಿಮ್ಮ ಎಲ್ಲ ರೀತಿಯ ವ್ಯಕ್ತಿತ್ವವನ್ನು ವಿಕಾಸ ಮಾಡಲಿಕ್ಕೆ ಎಲ್ಲ ಒಂದು ಅವಕಾಶಗಳು ಇಲ್ಲಿ ಪ್ರೇರಕರಾಗಿ ನಿಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಿರಬಹುದು, ಬೋಧಕ ಎಲ್ಲ ಟೀಚರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ನಿಮ್ಮನ್ನು ಮುಂದೆ ಯಾವ ರೀತಿ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳ ಒಂದು ಸ್ಪರ್ಧಾತ್ಮಕ ಯುಗ ಇದೆ ಈಗ. ಅದರಲ್ಲಿ ಯಶಸ್ಸನ್ನು ನಾವು ಕಾಣಬೇಕು ಅಂದರೆ ಯಾವ ರೀತಿ ಮುಂದೆ ಬರಬೇಕು ಅಂತ ಹೇಳಿ ನಿಮ್ಮ ಈ ಶಿಕ್ಷಣ ಯಾವ ರೀತಿ ನೀವು ರೂಪಿಸ್ಕೊಳ್ತೀರಾ ಅದು ನಿರ್ಧಾರ ಮಾಡುತ್ತೆ. ಪ್ರಚಲಿತ ವಿದ್ಯಮಾನಗಳನ್ನು ಅರಿಯುವುದು, ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳುತ್ತಾ ಪ್ರಯತ್ನಿಸುವುದು, ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು, ಇವೆಲ್ಲವೂ ಕೂಡ ನಿರಂತರವಾಗಿ ನೀವೆಲ್ಲ ಮಾಡಲೇಬೇಕಾಗ್ತದೆ. ಈ ಒಂದು ಕೆಲಸಕ್ಕೆ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಸಾಮರ್ಥ್ಯದ ಅರಿವನ್ನು ಮೂಡಿಸಲಿಕ್ಕೆ ಎಲ್ಲ ಶಿಕ್ಷಕರು ಕೂಡ ಕಟಿಬದ್ಧರಾಗಿದ್ದಾರೆ. ನಿಮ್ಮ ಮೇಲೆ ಅಚಲವಾದ ನಂಬಿಕೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಒಂದು ಏನು ಒತ್ತಾಸೆ ಇದೆ ಎಲ್ಲರೂ ಕೂಡ ಅದನ್ನು ನನಸು ಮಾಡಿಕೊಡ್ತೀರಾ ಅನ್ನುವಂಥ ಭರವಸೆ ಕೂಡ ನನಗಿದೆ. ಧೈರ್ಯ ಒಂದಿದ್ದರೆ ಸಾಲದು, ಧೈರ್ಯದ ಜೊತೆಗೆ ನಿಮ್ಮ ಒಂದು ಪರಿಶ್ರಮ ಕೂಡ ಖಂಡಿತ ಬೇಕಾಗ್ತದೆ. ಯಾವುದನ್ನು ಕೂಡ ನಕಾರಾತ್ಮಕವಾಗಿ ನಾವು ಚಿಂತನೆ ಮಾಡಲೇಬಾರ್ದು. ಸೋಲನ್ನು ಕೂಡ ಒಂದು ಯಶಸ್ಸಿನ ಮೆಟ್ಟಿಲು ಎಂಬತಕ್ಕಂಥದ್ದನ್ನು ಎಲ್ಲರೂ ಕೂಡ ಅರಿತು ಮುಂದುವರೆದರೆ ಖಂಡಿತ ಯಶಸ್ಸು ನಿಮ್ಮದಾಗ್ತದೆ. ಹಾಗೆಯೇ ನಿಮ್ಮ ತಂದೆ ತಾಯಿ ಗುರು ಹಿರಿಗಳನ್ನು ಗೌರವದಿಂದ ಕಾಣುವುದನ್ನು ಕಲೀರಿ. ಅವರು ಹೇಳುವಂತಹ
ಮಾತುಗಳನ್ನು ಸರಿಯಾಗಿ ಕೇಳಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ಅದು ಪಾಸಿಟಿವ್ ಆಗಲೂ ಕೂಡ ಇದೆ, ಆದರೆ ಅದರ ನಕಾರಾತ್ಮಕ ಚಿಂತನೆ ನಾವು ಮಾಡಬೇಕಾಗತ್ತೆ. ಮೊಬೈಲ್ ಬಳಕೆ ಅತೀವವಾಗಿ ಮಾಡಬೇಡಿ. ಎಷ್ಟು ನಮಗೆ ಉಪಯುಕ್ತತೆ ಇದೆ ಅಷ್ಟನ್ನು ಮಾತ್ರ ನಾವು ಬಳಕೆ ಮಾಡಬೇಕು. ಹಾಗೆಯೇ ಈ ಕಾರ್ಯಕ್ರಮದ ಮೂಲಕ ಒಂದನ್ನು ನಾನು ಹೇಳಬೇಕು ಅನಿಸ್ತಾ ಇದೆ. ಬ್ಯಾಂಕಿಂಗ್ ಕೂಡ ಬಹಳ ಮುಂದುವರೆದಿದೆ. ಡಿಜಿಟಲೀಕರಣ ಆಗ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲಿ ಕರ್ನಾಟಕ ಬ್ಯಾಂಕಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 6/6/66 ಈ ಶಾಲೆ ಸ್ಥಾಪನೆಯಾಗಿ 58 ವರ್ಷ ತುಂಬಿ 59ನೇ ವರ್ಷಕ್ಕೆ ಕಾಲಿಡ್ತಿದ್ದೀರಾ. ಕರ್ನಾಟಕ ಬ್ಯಾಂಕು ಕೂಡ 100 ವರ್ಷ ಪೂರೈಸಿ 101ನೇ ವರ್ಷಕ್ಕೆ ಕಾಲಿಡ್ತಕ್ಕಂತಹ ಏಕೈಕ ದಕ್ಷಿಣ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಕರ್ನಾಟಕ ಬ್ಯಾಂಕ್. ಕೊಡಗು ಮತ್ತು ದಕ್ಷಿಣ ಕನ್ನಡಕ್ಕೆ ಅವಿನಾಭಾವ ಸಂಬಂಧ ಇದೆ. ಈ ಒಂದು ಭಾಗದಲ್ಲೂ ಕೂಡ ಕರ್ನಾಟಕ ಬ್ಯಾಂಕಿನ ಶಾಖೆಗಳು ಹಳ್ಳಿಯಲ್ಲೂ ಕೂಡ ಇದೆ. ಚೇರಂಬಾಣೆ, ಚಯಂಡಾಣೆ, ಹಾಗೆ ಹಲವಾರು ಶುಂಠಿಕೊಪ್ಪ ಇರ್ಬೋದು, ಸೋಮವಾರಪೇಟೆ ಎಲ್ಲ ಕಡೆ ನಮ್ಮ ಒಂದು ಶಾಖೆಯನ್ನು ಬಹಳ ಮುಂಚೆಯೇ ಅದನ್ನು ಪ್ರಾರಂಭ ಮಾಡಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗಲಿ ಅಂತಕ್ಕಂತಹ ಉದ್ದೇಶದಿಂದ 1924 ಮಂಗಳೂರಿನಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಕರ್ನಾಟಕ ಬ್ಯಾಂಕ್ 100 ವರ್ಷ ಪೂರೈಸಿ ಇದರ ಒಂದು ಹೆಗ್ಗಳಿಕೆ ಏನಂತ ಹೇಳಿದ್ರೆ, ಪ್ರಾರಂಭ ಆದ ದಿನದಿಂದ ಇಲ್ಲಿಯವರೆಗೂ ಕೂಡ ಪ್ರತಿ ತ್ರೈಮಾಸಿಕದಲ್ಲಿ ಲಾಭವನ್ನು ಗಳಿಸಿರ್ತಕ್ಕಂತಹ ಒಂದೇ ಒಂದು ಬ್ಯಾಂಕ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಬ್ಯಾಂಕ್ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ಹಾಗಾಗಿ ಎಲ್ಲ ರೀತಿಯ ಸೇವೆಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇತ್ತೀಚೆಗೆ ಒಂದು KBL ಜೀನಿಯಸ್ ಅಂತ ಒಂದು ಖಾತೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಉನ್ನತ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ KBL ಪೀಕ್ ಎಂಬತಕ್ಕಂತಹ ಒಂದು ಸೌಲಭ್ಯವನ್ನು ಕೂಡ ಈಗಾಗಲೇ ಜನರಿಗೋಸ್ಕರ ಅದನ್ನು ನಾವು ನೀಡಿದ್ದೇವೆ. ಹಾಗಾಗಿ ಎಲ್ಲ ಸೇವೆಗಳನ್ನು ನೀವೆಲ್ಲ ಪಡೆದುಕೊಳ್ಳಿ. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭವಲ್ಲ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲ ನಿರ್ದೇಶಕರ ಮಂಡಳಿಗಳು ಕೂಡ. ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿದ್ಯಾರ್ಥಿ ಎಲ್ಲರೂ ಕೂಡ ಅತ್ಯಂತ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನೇ ಭಾಗವಹಿಸ್ತಿದ್ದೀರಾ. ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೆ ತುಂಬ ತವಕದಿಂದ ಕಾಯ್ತಾ ಇದ್ದೀರಾ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತಾ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತು. ನಮಸ್ಕಾರ. ಉದಯ ವಿದ್ಯಾಸಂಸ್ಥೆ ಬೆಟಗೇರಿ ಶಾಲಾ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವದ ಅಂಗವಾಗಿ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ತಳೂರ್ ಕಿಶೋರ್ ಕುಮಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಶ್ರೀ ಅರುಣ್ TR ಅವರೇ, ಅವರ ಜೊತೆಯಲ್ಲಿ ಮತ್ತೋರ್ವ ಚೀಫ್ ಮ್ಯಾನೇಜರ್ ಆಗಿರುವಂತಹ ಜಯಾನಂದ ದೇವಾಡಿಗರವರೇ, ಅದೇ ಕರ್ನಾಟಕ ಬ್ಯಾಂಕ್ ಚಾರಮಾಣೆ ಶಾಖೆಯ ಅಜಿತ್ ರವರೇ, ನಮ್ಮ ಆತ್ಮೀಯ ಮಿತ್ರರು ಹಾಗೂ ಈ ಸಂಸ್ಥೆಯ ನಿರ್ದೇಶಕರಾಗಿರುವ ಶ್ರೀಯುತ ಕೊಡ್ಪಾಲ್ ಗಣಪತಿರವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಸಹ ಕಾರ್ಯದರ್ಶಿಯವರು, ಎಲ್ಲನ ಹೆಸರು ಹೇಳಲ್ಲ, ಹಾಗೂ ಎಲ್ಲ ನಿರ್ದೇಶಕ ವೃಂದದವರೇ ಹಾಗೂ ವಿದ್ಯಾಸಂಸ್ಥೆಯ
ಮುಖ್ಯೋಪಾಧ್ಯಾಯರಾದ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಶ್ರೀಮತಿ MP ಕವಿತಾರವರೇ ಹಾಗೂ ಹೇಮಂತ್ PV ಮುಖ್ಯೋಪಾಧ್ಯಾಯರು ಆಂಗ್ಲ ಮಾಧ್ಯಮ ಅಧ್ಯಾಪಕರಿಂದ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಎಲ್ಲ ಹಾಜರಿರುವಂಥ ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ಮಾಧ್ಯಮದವರೇ, ಎಲ್ಲ ನನ್ನ ಮಿತ್ರರೇ, ಈ ಒಂದು ವಾರ್ಷಿಕೋತ್ಸವ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇತ್ತೀಚೆಗೆ ಈಗ ಎಲ್ಲ ಭಾಷಣ ಮಾಡಿದ ಹಾಗೆ ನನ್ನನ್ನು ಬಹಳ ಆತ್ಮೀಯವಾಗಿ ಆ ಮುಂಬಾಗಿಲಿನ ಗೇಟಿನಿಂದ ಬ್ಯಾಂಡ್ ಸಮೇತ ಸ್ವಾಗತ ಮಾಡಿದ್ರು. ಇದು ನಮಗೆ ಹಳೆ ನನ್ನ ಸರ್ವಿಸಿನ ದಿನಗಳನ್ನು ನೆನಪಿಸುತ್ತೆ. ನಾವು ಹಾಗೆ ಯಾವುದೇ ಪೆರೇಡ್ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ನಮ್ಮ ಪೊಲೀಸ್ನಲ್ಲಿ ಮತ್ತು ಆರ್ಮಿ ಡಿಫೆನ್ಸ್ನಲ್ಲಿ ಹಾಗೂ ಇನ್ನಿತರ ಪ್ಯಾರಾ ಫೋರ್ಸಸ್ಸಲ್ಲಿ ಬ್ಯಾಂಡ್ ಬಹಳ ಮುಖ್ಯ. ಆದರೆ ಈಗ ಇಂದಿನ ವಿದ್ಯಾರ್ಥಿಗಳು ಆ ಬ್ಯಾಂಡ್ ಮೂಲಕ ನಮ್ಮನ್ನು ಸ್ಲೋ ಆಗಿ ಕರ್ಕೊಬಂದು ನಮಗೆ ಆತ್ಮೀಯವಾಗಿ ಸ್ವಾಗತ ಕೋರಿದ್ದಾರೆ. ಆ ಸಂಬಂಧ ನಾನು ನನ್ನ ವೈಯಕ್ತಿಕವಾಗಿ ನಾನು ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕ ವೃಂದ ಮತ್ತು ಶಿಕ್ಷಕ ವೃಂದದವರಿಗೆ ಈ ಮೂಲಕ ನನ್ನ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೇನೆ. ನಮ್ಮ ಭಾರತ ದೇಶವು ಸರ್ವಧರ್ಮ ದೇಶವಾಗಿದ್ದು ಸಂಸ್ಕೃತಿ, ಕಲೆ, ಪರಂಪರೆ, ಜಾತಿ ಧರ್ಮಗಳನ್ನು ಒಗ್ಗೂಡಿಸುವ ಶಕ್ತಿ ಹೊಂದಿರುವಂತಹ ಒಂದು ದೇಶ. ಭೇದ ಭಾವಗಳನ್ನು ಮರೆತು ಸಾಮರಸ್ಯದ ಇರುವುದನ್ನು ನಾವುಗಳು ವಿದ್ಯಾರ್ಥಿ ಜೀವನದಿಂದಲೇ ಅಳವಡಿಸಿಕೊಳ್ಬೇಕು. ನಾವು ಏನು ವಿದ್ಯಾರ್ಥಿ ಜೀವನದಿಂದ ಅಳವಡಿಸ್ಕೊಳ್ತೀವಿ ಅದೇ ಮುಂದಿನ ಜೀವನಕ್ಕೆ ಒಂದು ನಾಂದಿ. ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇಂಥ ಕಾರ್ಯಕ್ರಮಗಳಿಂದ ಒಂದು ಸಮನ್ವಯತೆ ಮನೋಭಾವ ಬೆಳೀತದೆ. ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವ ಹಾಗೂ ಆತ್ಮಸ್ಥೈರ್ಯ ಇದನ್ನು ನಾವು ವೃದ್ಧಿಸಿಕೊಳ್ಳಬೇಕಾಗಿದೆ. ಹಾಗೂ ಸಮಾಜದ ನೋವುಗಳಿಗೆ ನಾವು ಸ್ಪಂದಿಸಬೇಕಾಗುತ್ತೆ. ಅಂಥ ಗುಣನ ನಾವು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಮುಂದೆ ಬಹಳ ಒಳ್ಳೆಯದಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ಉತ್ತಮ ಅಂಕ ಗಳಿಸಿ ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡುತ್ತಿರುವುದು ಗಮನಾರ್ಹ. ಈ ಮೊದಲು ನಾವೆಲ್ಲ ಓದುತ್ತಿರೋ ಟೈಮಲ್ಲಿ ಭಾಳ ಹಿಂದೆ ನಾವು ಕೂಡ ಇದೇ ಕೊಡಗು ಜಿಲ್ಲೆಯಲ್ಲಿ ನಾನು ಓದಿದ್ದು. ನನ್ನ ಊರು ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿ ನನ್ನ ತಂದೆಯವರ ಮನೆ ಮತ್ತು ನಮ್ಮ ತೋಟ ಇದೆ. ಆದರೆ ನಮ್ಮ ತಂದೆಯವರು ಕೆಲಸದಲ್ಲಿ ಹೊರಗಡೆ ಇದ್ದ ಕಾರಣ ನಾವು ಕೊಡಗು ಜಿಲ್ಲೆಯಲ್ಲಿಯೇ ಜಾಸ್ತಿ ನಾವು ಓದಿದ್ದು ಪೊನ್ನಂಪೇಟೆ, ಗೋಣಿಕೊಪ್ಪ ಕಾಲೇಜು, ಆನಂತರ ವಿರಾಜಪೇಟೆ. ನಾವು ಓದ್ತಿರೋ ಟೈಮ್ನಲ್ಲಿ ನಾವು ಪೇಪರ್ಗಳು ಎಕ್ಸಾಮು ಆಗಿ ಪೇಪರ್ಗಳು ರಿಸಲ್ಟ್ ಬಂದಾಗ ಬರೀ ಬೆಂಗಳೂರದು ನ್ಯಾಷನಲ್ ಕಾಲೇಜ್, ವಿಜಯ ಕಾಲೇಜ್, ಮಂಗಳೂರಿನ 1-2-3 ಕಾಲೇಜುಗಳು, ಇಂಥ ಕಾಲೇಜುಗಳೇ ಹೆಸರು ಬರ್ತಾ ಇತ್ತು. ನಮ್ಮ ಕೊಡಗಿನಿಂದ SSLCಯಲ್ಲಿ ಪಾಸ್ ಆಗೋದೇ ಕಷ್ಟ ಇತ್ತು. SSLC ಪಾಸ್ ಆದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಗ್ರಾಮೀಣ ಭಾಗದಲ್ಲಿರ್ಬೋದು, ಜಿಲ್ಲಾ ಕೇಂದ್ರ ಇರ್ಬೋದು, ತಾಲೂಕು ಇರ್ಬೋದು, ನಮ್ಮ ಮಡಿಕೇರಿ ಶಾಲೆ ಭಾಳ ಎಲ್ಲ 85% ಮೇಲೆ ತೆಗೆಯುವಂಥ ಒಂದು ಸಾಮರ್ಥ್ಯ ಇತ್ತೀಚೆಗೆ ಹೊಂದಿದೆ. ಹಿಂದೆ ನಾವು ನೋಡ್ತಾ ಇದ್ವಿ, ನಮ್ಮಲ್ಲಿ ಶಕ್ತಿ ಮತ್ತು ಹಿತಾವಾಣಿ ಅಂತ 2 ಕನ್ನಡ ಪೇಪರ್ ಬರ್ತಾ ಇತ್ತು ನಮ್ಮ ಮನೆಗೆ. ಆಗ ಈ ಭಾಗದಲ್ಲಿ, ಮಡಿಕೇರಿ ಭಾಗದಲ್ಲಿ ಬೆಟ್ಟಗೇರಿ ಶಾಲೆಯು ಮತ್ತು ಮದೆ ಹೈಸ್ಕೂಲು ಯಾವಾಗಲೂ ಮುಂದೆ ಇರ್ತಾ ಇತ್ತು. 100% ರಿಸಲ್ಟ್ ತೆಗೆದಿದ್ದು ಕೂಡ ನಾನು ಓದಿದ್ದು ನೆನಪಿದೆ ನನಗೆ. ಅಂಥ ಒಂದು ಈ ಶಾಲೆ ಇವತ್ತು ಇಷ್ಟರ ಮಟ್ಟಿಗೆ ಮುಂದುವರೆದಿದೆ. ಇವತ್ತು ಇಂಗ್ಲೀಷ್ ಮೀಡಿಯಮ್ ಆಗಿದೆ ಹಾಗೂ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ. ಇಷ್ಟೊಂದು ದೊಡ್ಡ ಜಾಗದಲ್ಲಿ ಈಗ ಅರುಣ್ರವರು ಹೇಳಿದ ಹಾಗೆ ಇಷ್ಟೊಂದು 9 ಎಕರೆ 13 ಎಕರೆ ಸ್ಥಳದಲ್ಲಿ ಒಂದು ಶಾಲೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ 1500 ಮನೆಗಳಿರುವಂಥ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿಕೊಡ್ತಿದ್ರು. ಅಂಥ ಸ್ಥಳದಲ್ಲಿ ಇಂಥ ಒಂದು ಸ್ಕೂಲ್ ಇರುವಾಗ ಈ ಒಂದು ನಮ್ಮ ಶಾಲೆಯ
ನಾವು ಅದನ್ನು ಉಪಯೋಗ ಪಡ್ಕೋಬೇಕು. ಇಲ್ಲಿನ ಸ್ಥಳೀಯರಿರ್ಬೋದು, ಇಲ್ಲಿನ ಅಕ್ಕಪಕ್ಕದ ಸುಮಾರು 10 ಗ್ರಾಮಗಳಿರ್ಬೋದು, ಅವರು ಇದನ್ನು ಉಪಯೋಗಿಸಪಡಿಸಿಕೊಂಡು ಶಿಕ್ಷಕರು, ಒಳ್ಳೆ ಶಿಕ್ಷಕರು ಒಂದೇ, ನಾನು ಅಧ್ಯಕ್ಷರಲ್ಲಿ ಮಾತಾಡಿದೆ, ಒಳ್ಳೆ ಶಿಕ್ಷಕರೊಂದೇ ಇದೆ. ಆಂಗ್ಲ ಮಾಧ್ಯಮ ಕೂಡ ಇಂಪ್ರೂವ್ ಆಗಿದೆ, ಕನ್ನಡ ಮಾಧ್ಯಮಕ್ಕೆ ಆದಷ್ಟು ಸೇರಿ ಹೇಳಿ ನನ್ನದೊಂದು ಇಲ್ಲಿ ಅಭಿಲಾಷೆ. ಯಾಕೆ ನನ್ನದೇ ಊರು, ಇಂಥ ಒಂದು ಸ್ಥಳ, ಇಂಥ ಒಂದು ವೈವಿಧ್ಯಮಯ, ಇಂಥ ಒಂದು ಸ್ಥಳಾವಕಾಶ ಯಾರಿಗೂ ಸಿಗಲ್ಲ. ನೀವು ಬೆಂಗಳೂರಿನ ಅಥವಾ ಮೈಸೂರು ಅಥವಾ ಮಂಗಳೂರಿನಲ್ಲಿ ಹೋಗಿ 50, 80, 60, 40 ಇಂಥ ಒಂದು ಚಿಕ್ಕ ಸ್ಥಳದಲ್ಲಿ ಒಂದು ಕಾನ್ವೆಂಟ್ ಮಾಡಿ 7ನೇ ಕ್ಲಾಸ್ವರೆಗೆ 5ನೇ ಕ್ಲಾಸ್ವರೆಗೆ ಕ್ಲಾಸ್ ಮಾಡಿಬಿಡ್ತಾರೆ. ಆಟದ ಮೈದಾನ ಇಲ್ಲ, ಯಾರೋ ಖಾಲಿ ಸೈಟ್ ಇದ್ರೆ ಆಟ ಆಡಬೇಕು ಅಂತ ಪರಿಸ್ಥಿತಿ ಇದೆ. ಏನೋ ದೊಡ್ಡ ದೊಡ್ಡ ಶಾಲೆಗಳಿದೆ, ಇಲ್ಲ ಅಂತ ಹೇಳಲ್ಲ, ಹಳೆಯ ಶಾಲೆಗಳಿದ್ದಾವೆ. ಬಟ್ ಈ ಒಂದು ನೀವು ಈ ಪರಿಸರವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಸ್ಥಳೀಯರು ಅದರ ಬಗ್ಗೆ ಆಸಕ್ತಿ ವಹಿಸಿ, ಶಿಕ್ಷಕರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಕೂಡ ಆದಷ್ಟು ಇಲ್ಲಿ ಪ್ರವೇಶ ದೊರಕಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ, ಮಾಡಿ ಇನ್ನು ಮುಂದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಈ ಪ್ರೌಢ ವಯಸ್ಸಿನಲ್ಲಿ ಗ್ರಹಿಸುವ ಶಕ್ತಿ ಹೆಚ್ಚು. ಆದ್ದರಿಂದ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಉತ್ತಮ ವಿಚಾರಗಳನ್ನು ತಾಳ್ಮೆಯಿಂದ ಮತ್ತು ಆಸಕ್ತಿಯಿಂದ ಕೇಳಿದರೆ ಅದು ನೆನಪಿನಲ್ಲಿ ಸದಾ ಉಳಿತದೆ. ಮತ್ತೊಬ್ಬರ ಒತ್ತಡದಿಂದ ಕೇಳಿದ್ರೆ ಅದು ಪ್ರಯೋಜನ ಆಗಲ್ಲ. ಇಂದಿನ ತಾಂತ್ರಿಕ ಯುಗದಲ್ಲಿ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡಬೇಕು. ಈಗಾಗಲೇ ಅರುಣ್ರವರು ಹೇಳಿದ್ದಾರೆ, ನಾನು ಕೂಡ ಅದನ್ನು ಒತ್ತಿ ಹೇಳ್ತೇನೆ. ಮಾನವೀಯ ಮೌಲ್ಯಗಳಿಗೆ ತಿಳುವಳಿಕೆ ನೀಡಬೇಕು ಶಿಕ್ಷಕರು ಮತ್ತು ಪೋಷಕರು. ಪ್ರಮುಖ ಮಾನವೀಯ ಮೌಲ್ಯಗಳು ಏನು ಅದನ್ನು ನೀವು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ದಯವಿಟ್ಟು ಕೇಳಿ, ಪೋಷಕರು ಕೇಳಿ. ಪ್ರಮುಖ ಮಾನವೀಯ ಮೌಲ್ಯಗಳು ಸತ್ಯ, ಟ್ರೂತ್, ಅದು ಇರಬೇಕು. ನಂತರ ತ್ಯಾಗ, ಸ್ಯಾಕ್ರಿಫೈಸ್, ಅದಿರಬೇಕು. ಹಾಗೆಯೇ ಸಹನೆ, ತಾಳ್ಮೆ, ಸಹಬಾಳ್ವೆ ಅಂದರೆ ಟಾಲರೆನ್ಸ್, ಅದು ವಿದ್ಯಾರ್ಥಿಗಳಲ್ಲಿ ಈಗಲಿಂದನೇ ಬರಬೇಕು. ಮಾನವೀಯ ಭಾವನೆಗಳು ಅಂದರೆ ಪ್ರೀತಿ, ಕರುಣೆ, ಕ್ಷಮೆ, ದಯೆ, ಇವು ಕೂಡ ನಿಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಮಾನವ ಗುಣಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಕೆಲಸಗಳು. ಹಾಗೆ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂದರೆ ನ್ಯಾಯ ಮಾರ್ಗದಲ್ಲಿರಬೇಕು. ಸಮಾನತೆಯನ್ನು ಅನುಸರಿಸಬೇಕು. ವಿದ್ಯಾರ್ಥಿಗಳು ಸಾಧಿಸಬೇಕು. ಈಗೆಲ್ಲ ನೋಡಿ, ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದಾರೆ. ಈಗ ಒಂದು 8th, 9th, 10th ಬಂದಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಇರ್ತದೆ. ಹಾಗೆ ಚಿಕ್ಕ ಮಕ್ಕಳು ಕೂಡ ನಾವು ಸಾಧಿಸಬೇಕು ಅಂತ ಇರುತ್ತೆ. ಈ ವಯಸ್ಸಿನಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಹೇಳೋದು ನಮ್ಮ ಶಿಕ್ಷಕರಿರ್ಬೋದು, ಅಥವಾ ನಿಮ್ಮ ಪೋಷಕರಿರ್ಬೋದು, ಅಥವಾ ನೀವೇ ನಿಮ್ಮ ಹಿರಿಯರು ಕಿರಿಯರು ನಿಮ್ಮಲ್ಲಿ ಓದಿದವರಿದ್ದರೆ ನೀವು ಅವರಿಂದ ಒಂದು ಟಿಪ್ಸ್ ಪಡ್ಕೊಂಡು ಮುಂದಕ್ಕೆ ಹೋಗುವಂಥದ್ದು ಮಾಡ್ಕೋಬೇಕು. ಆದರೂ ನೀವು ಸಾಧಿಸಬೇಕಂದ್ರೆ ಏನು ಮಾಡಬೇಕು? ಎಲ್ಲ ತರಗತಿಗಳಿಗೆ ನೀವು ತಪ್ಪದೇ ಹಾಜರಾಗಬೇಕು. ತರಗತಿಗಳಲ್ಲಿ ಶಿಕ್ಷಕರು ಬೋಧಿಸಿದ ವಿಷಯಗಳನ್ನು ನೋಟ್ ಮಾಡ್ಕೋಬೇಕು. ನೋಟ್ ಮಾಡಿಕೊಂಡು ಮನೆಯಲ್ಲಿ ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ಅದನ್ನು ಮನನ ಮಾಡ್ಕೋಬೇಕು. ಗೊತ್ತಿರದ ವಿಷಯಗಳನ್ನು ಶಿಕ್ಷಕರಿಂದ ಕೇಳಿ ತಿಳ್ಕೊಳ್ಬೇಕು. ಏನು ಹೋಮ್ವರ್ಕ್ ಕೊಡ್ತಾರೆ ಅದನ್ನು ನೀಟಾಗಿ ಮಾಡಿ ಅವರಿಗೆ ಒಪ್ಪಿಸಬೇಕು. ಶಿಕ್ಷಕರನ್ನು ಆಗಾಗ್ಗೆ ಭೇಟಿ ಮಾಡಿ ಚರ್ಚೆ ಮಾಡಿ ನಿಮ್ಮ ಯಾವುದು ವಿಷಯಗಳು ಕಷ್ಟ ಇರುತ್ತೆ ಅಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಭಯ, ಆತಂಕ, ಯಾವುದೇ ರೀತಿಯಲ್ಲಿ ಭಯ, ಆತಂಕ ಇರಬಾರ್ದು ಸ್ಟೂಡೆಂಟ್ಗಳಿಗೆ, ಅಂದರೆ ಮಕ್ಕಳಿಗೆ. ಆತ್ಮವಿಶ್ವಾಸದಿಂದ ಮಾತನಾಡಿ. ಸಾಮಾನ್ಯ ಜ್ಞಾನ ಸಂಪಾದನೆಗಾಗಿ ದಿನನಿತ್ಯ ಕನ್ನಡ, ಆಂಗ್ಲ ಭಾಷೆಯ ದಿನಪತ್ರಿಕೆಗಳನ್ನು ಓದಿ. ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ. ಇದೇ ನಿಮಗೆ ಹೆಚ್ಚೆಚ್ಚು ಪುಸ್ತಕಗಳು ಓದಿದ್ರೆ ಅದೇ ನಿಮಗೆ ದಾರಿ ದೀಪ. ಮತ್ತು ಯೋಜನಾಬದ್ಧವಾಗಿ, ಅಂದರೆ ನೀವು ಪ್ರತಿಯೊಂದನ್ನು ಯೋಜನಾಬದ್ಧವಾಗಿ ಮಾಡಬೇಕು. ನಾನು ಈ ರೀತಿ ಮಾಡಬೇಕು, ಈ ರೀತಿ ಓದಬೇಕು, ಪ್ರತಿಯೊಂದು ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಲೆಕ್ಕ ಮಾಡಿಕೊಂಡು ಯೋಜನಾಬದ್ಧವಾಗಿ ಓದ್ಕೊಳ್ಬೇಕು. ಹಾಗೆ ಬರವಣಿಗೆ ಕೂಡ ಅಭ್ಯಾಸ ಮಾಡಬೇಕು. ನಾವೆಲ್ಲ ಈಗಿನ ಹಾಗೆ ನಮಗೆ ಆನ್ಲೈನ್ ಅಥವಾ ಯೂಟ್ಯೂಬಲ್ಲಿ ನೋಡಿ ನಾವೆಲ್ಲ ಮಾಡ್ತಾ ಇತ್ತಿಲ್ಲ. ನಾವೆಲ್ಲ ಡಿಗ್ರಿ ಓದೋ ಟೈಮ್ನಲ್ಲಿ ಇಷ್ಟಿಷ್ಟು ದಪ್ಪ ಪುಸ್ತಕ, ಆ ಟೈಮ್ನಲ್ಲಿ ನಮಗೆ ಬರೆದು ಅಭ್ಯಾಸ ಮಾಡ್ತಾ ಇದ್ವಿ. ಬರೆದು ಎಷ್ಟು ನೀವು ಅಭ್ಯಾಸ ಮಾಡ್ತೀರಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ, ಪ್ರತಿಯೊಂದು ನಿಮ್ಮ ವಾಕ್ಚಾತುರ್ಯ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ವಿದ್ಯಾಸಕ್ತಿನೂ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಬರವಣಿಗೆಯನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ನೀಡಿ. ನೀವೆಲ್ಲ ಇಷ್ಟೆಲ್ಲ ನಾವು ಹೇಳಿದ್ರೂ ಕೂಡ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಇರಬೇಕು.
ಸೋಮಾರಿತನ ಅಂತೂ ಮಾಡಲೇಬೇಡಿ. ಎಲ್ಲಿ ನೀವು ಸೋಮಾರಿತನ ಮಾಡ್ತೀರಾ, ಎಜುಕೇಷನಲ್ಲಿ ಅಥವಾ ಓದೋ ವಿಷಯದಲ್ಲಿ ಸೋಮಾರಿತನ ಆಲಸ್ಯ ಮಾಡಿದ್ರೆ ನೀವು ಎಂದಿಗೂ ಮುಂದುವರಿಯಲಿಕ್ಕೆ ಆಗಲ್ಲ. ಅದು ಮಾನವನ ಸೋಮಾರಿತನ ಅಂತ ಹೇಳೋದು ಮಾನವನ ಶತ್ರು. ಮಾನಸಿಕ ಆರೋಗ್ಯಕ್ಕೆ ಈಗಾಗಲೇ ಹೇಳಿರುವಂತೆ ನಿಮ್ಮ ಓದಿನ ಜೊತೆಗೆ ವ್ಯಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಇದೆಲ್ಲ ನಿಮಗೆ ಒಂದು ಮಾನಸಿಕ ಆರೋಗ್ಯಕ್ಕೆ ಉತ್ತಮ. ಈಗಾಗಲೇ ಭಾಳಷ್ಟು ಹೇಳಿದ್ದೀವಿ, ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಓದುವ ಸಮಯದಲ್ಲಿ ಮೊಬೈಲ್ ಬಳಕೆ ಮಾಡಲೇಬೇಡಿ. ಪೋಷಕರು ಈ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಅದರ ಬಗ್ಗೆ ನಿಗಾ ಕೊಡಿ. ದುಶ್ಚಟಗಳು, ವಿದ್ಯಾರ್ಥಿ ದಶೆಯಲ್ಲಿ ದುಶ್ಚಟಗಳಿಂದ ಭಾಳಷ್ಟು ದೂರ ಇರಿ. ನೀವು ದುಶ್ಚಟ ಇಟ್ಕೊಂಡ್ಬಿಟ್ರೆ ಯಾವುದೇ ನಿಮ್ಮ ಓದು ಮುಂದುವರಿಲಿಕ್ಕೆ ಆಗಲ್ಲ. ದುಶ್ಚಟಗಳನ್ನು ನಾನಿಲ್ಲಿ ವಿವರಣೆ ಮಾಡಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ, ಶಿಕ್ಷಕರಿಗೆ ಗೊತ್ತಿರುತ್ತೆ, ನೀವು ಅವರಿಂದ ತಿಳ್ಕೊಳ್ಳಿ. ದುಶ್ಚಟದಿಂದ ಆದಷ್ಟು ದೂರ ಇರಿ. ಆಮೇಲೆ ಹಿರಿಯರಿಗೆ, ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಮನೆಯವರಿಗೆ ಗೌರವ ಕೊಡಲೇಬೇಕು, ಗೌರವ ಕೊಡಿ. ಈಗ ನಾನು ಹೇಳಿದಂಥ ಎಲ್ಲ ವಿಷಯಗಳನ್ನು ಅನುಸರಿಸಿಕೊಂಡು ಹೋಗಿ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರಾ ಎಂದು ಹೇಳ್ತಾ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ ಉಜ್ವಲ ಆಗಿರಲಿ ಎಂದು ಆಶಿಸ್ತೇನೆ. ನನ್ನನ್ನು ಈ ಒಂದು ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬರಮಾಡಿ ನಿಮಗಳ ಕುರಿತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಈ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಹಾಗೂ ನನ್ನ ಆತ್ಮೀಯರಾದ ಶ್ರೀಯುತ ಕಿಶೋರ್ ಕುಮಾರ್ ಹಾಗೂ ಎಲ್ಲ ಅಧ್ಯಾಪಕರಿಂದ ಆಡಳಿತ ಮಂಡಳಿಗೆ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಧನ್ಯವಾದ ಆಶಿಸ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯ ಎಲ್ಲ ಗಣ್ಯರಿಗೆ, ಶಾಲಾ ಮುಖ್ಯೋಪಾಧ್ಯಾಯಿನಿಯರಿಗೆ, ಮುಖ್ಯೋಪಾಧ್ಯಾಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ನಮಸ್ಕಾರ ಮಾಡಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾನೆ. ಜೈ ನಿರ್ವಹಣೆಯಲ್ಲಿ ಪೊಲೀಸ್ ಸೈನಿಕರ ಕೊಡುಗೆ ಅಪಾರ. ನಮ್ಮ ಭಾರತ ದೇಶ ಸರ್ವ ಧರ್ಮವನ್ನು ಒಳಗೊಂಡ ದೇಶ. ವಿದ್ಯಾರ್ಥಿ ಜೀವನದಲ್ಲಿ ಮೌಲ್ಯಗಳನ್ನು ತೊಡಗಿಸಿಕೊಂಡರೆ ಆತನ ಬೆಳವಣಿಗೆ ಸಹಾಯವಾಗುತ್ತದೆ. ಶಿಸ್ತು, ಧೈರ್ಯ, ಆತ್ಮವಿಶ್ವಾಸ ವಿದ್ಯಾರ್ಥಿ ಜೀವನದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಇತ್ತೀಚಿನ ದಿನಗಳಲ್ಲಿ 100% ಫಲಿತಾಂಶ ಪಡೆದಂಥದ್ದು ಹೆಮ್ಮೆಯ ವಿಚಾರ ಎಂದು ಹೇಳಿದ ಮತ್ತು ಸಿಟಿಯ ಶಾಲೆಯ ಫಲಿತಾಂಶಕ್ಕೂ ಹಳ್ಳಿಯ ಶಾಲೆಯ ಫಲಿತಾಂಶಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೇಳಿದ ಮತ್ತು ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಮಾತು, ಕರುಣೆ, ಆಲೋಚನೆಯನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಗಳಿಗೆ ಒಳಗಾಗಬೇಡಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳಿದಂತಹ ಶ್ರೀ ಚೊಕ್ಕಡಿ ಎನ್ ಅಪ್ಪಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿಗಳಾದ ಜಯನಂದ ದೇವಾಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ತಳೂರು ಎ ಕಿಶೋರ್ ಕುಮಾರ್ ಅವರು ಆಲ್ರೆಡಿ ಹೇಳಿದ್ದಾರೆ. ಏನಂದರೆ ಪೇರೆಂಟ್ಸಿಗೆ ಭಾಷಣ ಕೇಳುವ ಸಾವಧಾನ ಇಲ್ಲ, ಏನಿದ್ರೂ ಅವರು ಮಕ್ಕಳ ಪ್ರೋಗ್ರಾಮ್ ನೋಡಬೇಕು, ಆ ಒಂದು ತವಕದಲ್ಲಿರ್ತಾರೆ. ಆದ್ದರಿಂದ ನಾನು ಜಾಸ್ತಿ ಮಾತಾಡೋದಿಲ್ಲ. ಅಲ್ಲದೆ ನಾನು ಏನು ಮಾತಾಡಬೇಕಂತಿದ್ದೀನೋ ಅದನ್ನು ಆಲ್ರೆಡಿ ಕಿಶೋರ್ ಕುಮಾರ್ ಅವರು, ನಮ್ಮ ಅರುಣ್ ಟಿ ಆರ್ ಅವರು ಮತ್ತು ಚೊಕ್ಕಾಡಿ ಎನ್ ಅಪ್ಪಯ್ಯರವರು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನನಗಿಲ್ಲಿ ಮಾತಾಡಲಿಕ್ಕೆ ಏನೂ ಅವಕಾಶವನ್ನು ಅವ್ರು ಬಿಟ್ಕೊಡ್ಲಿಲ್ಲ. ಆದರೂ ಒಂದೆರಡು ಮಾತಾಡ್ತೀನಿ. ಸೊ ಈ ಶಾಲಾ ಉದಯ ವಿದ್ಯಾಸಂಸ್ಥೆ ಬೆಟಗೇರಿ ಶಾಲಾ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ ಹಾಗೂ ಪೋಷಕ ವೃಂದದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಣ ಮತ್ತು ಶಿಕ್ಷಣೇತರ ವಿಷಯದ ಬಗ್ಗೆ ಆಲ್ರೆಡಿ ನಿಮಗೆ ನಮ್ಮ ಗಣ್ಯರು ಆಲ್ರೆಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನೇನು ಹೇಳೋದಂತ ಹೇಳಿದರೆ, ಶಿಕ್ಷಣದ ಜೊತೆಗೆ ಕೆಲವು ಸದ್ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲಿಕ್ಕೆ ಪೋಷಕರು ಅನುಕೂಲ ಮಾಡಿಕೊಡ್ಬೇಕು, ಅದನ್ನು ಕಲ್ಟಿವೇಷನ್ ಮಾಡಬೇಕು. ಯಾಕಂತ ಹೇಳಿದರೆ ವಿದ್ಯಂ ದದಾತಿ ವಿನಯಂ ಅಂತಾರೆ. ವಿನಯವಿಲ್ಲದ ವಿದ್ಯೆ ಎಲ್ಲಿಯೂ ಸಹ ಸಲ್ಲೋದಿಲ್ಲ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಇತ್ತೀಚಿನ ಒಂದು ಪರಿಸರದಲ್ಲಿ ವಿದ್ಯಾರ್ಥಿಗಳಲ್ಲಿ ನೋಡ್ತೀವಿ ಅಂದರೆ ವಿನಯವಿಲ್ಲ. ಗುರು ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ, ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಯಾವುದೇ ರೀತಿ ಒಂದು ವಿನಯತೆ ಕಡಿಮೆ ಆಗ್ತಾ ಇದೆ. ಆ ವಿನಯತೆಯನ್ನು ಸಹ ನೀವು ಮಕ್ಕಳಲ್ಲಿ ಕಲಿಸ್ಕೊಡ್ಬೇಕಾಗಿ ವಿನಂತಿ. ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದರೆ, ಮೊಬೈಲ್ ಬಗ್ಗೆ ಹೇಳಿದ್ದಾರೆ. ಈಗ ಎಲ್ಲಿ ನೋಡಿದರೂ ಮೊಬೈಲ್ ಹಾವಳಿ.
ಎಲ್ಲ ಪೋಷಕರೊಂದವರು ಹೇಳ್ತಾರೆ, ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ಯಾವಾಗ ನೋಡ್ರೂ ಮೊಬೈಲಲ್ಲಿ ಇರ್ತಾನೆ ಅಂತ. ಸೊ ಒಂದು ಮಾತು ನೆನಪಾಗುತ್ತೆ, ನಮ್ಮ ಅಪ್ಪಯ್ಯವರು ಹೇಳಿದರು, ನಾವು ಕಾಲೇಜಿಗೆ ಹೋಗುವಾಗ ಇಷ್ಟಿಷ್ಟು ದಪ್ಪ ಪುಸ್ತಕ ಓದ್ತಿದ್ವಿ, ಈಗ ಪುಸ್ತಕ ಎಲ್ಲ ಚಿಕ್ಕದಾಗಿದೆ, ಮೊಬೈಲಲ್ಲಿ ನೋಡ್ತಾ ಇದ್ವಿ. ಪುಸ್ತಕ ಹೇಳ್ತದಂತೆ ಏನಂದರೆ, ನನ್ನನ್ನು ತಲೆ ತಗ್ಗಿಸಿ ನೀನು ನೋಡಿದರೆ ಮುಂದೆ ಸಮಾಜದಲ್ಲಿ ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳುತ್ತಂತೆ ಪುಸ್ತಕ. ಅದೇ ಮೊಬೈಲ್ ಹೇಳುತ್ತಂತೆ, ನನ್ನನ್ನು ತಲೆ ತಗ್ಗಿಸಿ ನೀನು ನೋಡಿದರೆ ಮುಂದೆ ಸಮಾಜದಲ್ಲಿ ನೀನು ತಲೆ ಎತ್ತದಂತೆ ಮಾಡ್ತೇನೆ ಅಂತ ಹೇಳ್ತದಂತೆ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಸೊ ಇದನ್ನು ಒಂದು ಎಲ್ಲ ತಂದೆ ತಾಯಿಗಳು ನೆನಪು ಇಟ್ಕೊಂಡು ಮೊಬೈಲ್ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಯೂಸ್ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಕೊಟ್ಟು ಆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂತ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಅಲ್ಲದೆ ಈ ಸಂದರ್ಭದಲ್ಲಿ ನಾನು ಹೇಳೋದಂದರೆ, ಬ್ಯಾಂಕಿಂಗ್ ಎಲ್ರಿಗೂ ಒಂದು ಅವಶ್ಯಕತೆ ಒಂದು ಆರ್ಥಿಕತೆಯಲ್ಲಿ ಅವಶ್ಯಕತೆ ಇರುವ ಸಂಸ್ಥೆಯಾಗಿದೆ. ಈಗ ವಿದ್ಯಾರ್ಥಿ ದಶೆಯಲ್ಲಿ ನಿಮಗೆ ಗೊತ್ತಿದೆ ಬ್ಯಾಂಕಿಂಗ್ ಎಷ್ಟು ಅವಶ್ಯಕತೆ ಇದೆ ಅಂತ. ನಿಮ್ಮ ಸ್ಕಾಲರ್ಶಿಪ್ ಏನೇ ಇದ್ದರೂ ಸಹ ಎಲ್ಲ ಈಗ ಮೊದಲೆಲ್ಲ ಕ್ಯಾಶ್ ಕೊಡ್ತಾಯಿದ್ರು, ಇವಾಗ ಬ್ಯಾಂಕಿಂಗ್ ಅವರದ್ದು ಮುಖಾಂತರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕು ವಿದ್ಯಾರ್ಥಿಗಳಿಗೋಸ್ಕರವೇ KBL ಕಿಶೋರ್ ಮತ್ತು KBL ತರುಣ್ ಅಂತ 2 ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಈ ಅವಕಾಶವನ್ನು ನಮ್ಮ ಚೇರಂಬಾಣೆ ಶಾಖೆಯಲ್ಲಿ ನೀವು ಮ್ಯಾನೇಜರ್ನ ಭೇಟಿಯಾಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ಅವಕಾಶ ಮಾಡಿಕೊಳ್ಳಿ. ಮತ್ತು ಚೇರಂಬಾಣೆಯಲ್ಲಿ ನಿಮ್ಮೂರಿನವರೇ ಕೊಡಗಿನವರಾದ ಮ್ಯಾನೇಜರ್ ಇದ್ದಾರೆ, ಅವರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಈ ಉದಯ ಸಂಸ್ಥೆ ಇವತ್ತು 58ನೇ ವರ್ಷವನ್ನು ಆಚರಿಸ್ತಾ ಇದೆ. ಹಾಗೆ ಇನ್ನು ಮುಂದೆ ಸಹ ಶತಮಾನೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಈ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಜಯಾನಂದ ದೇವಾಡಿಗ ಸರ್ ಅವರಿಗೆ ಅಭಿನಂದನೆಗಳು. ಮುಗ್ಧ ಮನಸ್ಸುಗಳ ಅರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ಉದಯ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಲಯಂ ಮೇಡಮ್ ರವರು. For past brings peace for today and creates a vision for tomorrow. Good evening everyone. On behalf of Udaya Education Society, I deem its great honor and privilege to extend an oath of thanks on this occasion. I would like to take this opportunity to thank Shri Arun T.R., Regional Officer, Karnataka Bank, Mysore Region for being kind enough to accept our invitation and gracing us with your esteemed presence and sharing your inspiring words with us. Thank you, sir. I request Shri Talur A. Kishore Kumar, President of our institution, to present a memento to our chief guest as a token of our gratitude and reverence. I wish to express my heartfelt thanks to our chief guest, Shri Chokkadi N. Appaya, Retired Superintendent, KSRP, Bangalore, who spared this time today to grace the occasion and sharing your thoughts with us. Thank you, sir. I request Shri Jagdish Rai, Vice President of our institution, to present a memento to Shri Chokkadi N. Appaya. I would like to thank Shri Ajit K.C., Branch Manager, Karnataka Bank, Cherambane, for attending this program. Thank you, sir. I would even like to thank Shri Talur A. Kishore Kumar, sir, President, Udaya Education Society. From the depth of our hearts, we thank you, sir, for your support and encouragement. I express my deep sense of gratitude to our respected Shri Anudeep MJ, Director, Udaya English School, for your guidance in all our activities that ensures us to do the right thinking in the right way. Thank you, sir. I gratefully thank all the management faculties, directors of our Shri Kishore
Shri Talur Kishore Kumar Sir, President Udaya Education Society, from the depth of our hearts, we thank you, sir, for your support and encouragement. We extend our sincere thanks to our headmistress, Mrs. Kavita of Udaya High School, and headmaster Shri Hemant PV of Udaya English Medium School for awakening the desires and wonders of young generation and sharpening the educational agenda. You are the pillars of our institution. Thank you for your unflinching support. I would even like to express my deep sense of gratitude to all the teachers and non-teaching staffs, choreographers who worked behind the stage and their support with noble actions for taking great efforts to prepare and organize this annual day function. A special thanks to our technical support and service providers of light and sound. I even thank media persons for being present here. I would like to express my gratitude to all known and unknown hands that contributed to the success of our school's annual day. Thank you, one and all. حرام